19ನೇ ಶ್ಲೋಕ ನಂಬರ್ 19. ಸೊ ಅದಕ್ಕಿಂತ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳೋಣ. ಹರಿನಾಮದಲ್ಲಿ ಆನಂದಾಂಬುಧಿವರ್ಧನಂ ಪ್ರತಿಪದಾಂ ಪೂರ್ಣಾಮೃತ ಸ್ವಾದನಂ ತೇತೋ ದರ್ಪಣಮಾಜನಂ ಭವಮಹಾಧಾವಾಗ್ನಿರ್ವಾಪಂ ಶ್ರೇಯಂ ಕೈರವಚಂದ್ರಿಕಾ ವಿತರಣಂ ವಿದ್ಯಾವಧೂ ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಾಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮಸ್ನಪನ್ನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಹರೇ ಕೃಷ್ಣ. ಪ್ರತಿಪದಾಂ ಪೂರ್ಣಾಮೃತ ಸ್ವಾದನಂ ಆಗಿದೆ. ಸೊ ಇವತ್ತು ಸರ್ವಾತ್ಮ ಸ್ನಪನ್ನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ. ಸರ್ವಾತ್ಮ ಸ್ನಪನ್ನಂ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಸರ್ವಾತ್ಮ ಸ್ನಪನ್ನ, ಸರ್ವಾತ್ಮ ಅಂದರೆ ಸರ್ವ ವಿಧದಲ್ಲೂ, ಸರ್ವಾತ್ಮ ಪ್ರತಿಯೊಂದದಲ್ಲೂ ಕೂಡ. ಆಕ್ಚುಲಿ ಆತ್ಮ ಅಲ್ಲ ಇದು ವಿಷಯ. ಚಿತೋದರ್ಪಣ ಮಹಾಜನ್ ಸರ್ವಾತ್ಮ ಸ್ನಪನ್ನಂ. ಸರ್ವಾತ್ಮ ಅಂದ್ರೆ ಪ್ರತಿಯೊಂದು ವಿಧದಲ್ಲಿ, ಪ್ರತಿ ಹೇಳ್ತೀವಿ ನೀವು ಸರ್ವ ಎಲ್ಲ ಕಡೆಯಿಂದ. ಇದು ಮುಂದೆ ಗೊತ್ತಾಗುತ್ತೆ ನಮಗೆ ಸರ್ವಾತ್ಮ ಅಂದ್ರೆ ಯಾವ ಥರ ಅಂತ. ಸೊ ಅಂದರೆ ಪ್ರತಿಯೊಂದು ಕೋನದಲ್ಲೂ, ಪ್ರತಿಯೊಂದು ವಿಧದಲ್ಲೂ, ಪ್ರತಿಯೊಂದು ದೃಷ್ಟಿಲೂ ಕೂಡ ನಾವೇನೇನು ಮಾಡ್ತಾ ಇದೀವಿ ಅದಕ್ಕೆಲ್ಲ ಅದು ಕೂಡ ಇದು ಸ್ನಪನ್ನಂ. ಸ್ನಪನ್ನಂ ಅಂದರೆ ಒಂದು ರೀತಿ ಸ್ನಾನ, ಒಂದು ರೀತಿ ಸ್ವಚ್ಛತೆ, ಕ್ಲೀನ್. ಸ್ನಪನ್ನಂ ಆ್ಯಕ್ಚುಲಿ ಇದು ಸ್ನಪನ್ನಂ ಅಂದರೆ ಅದು ಚಳಿ ಸ್ನಾನ ಅಂತ ಅರ್ಥದಲ್ಲಿ. ಆ ಸ್ನಾನ ಅಂದರೆ ಕ್ಲೀನಿಂಗ್ ಅಂತ ಮಾಡ್ತಾರೆ. ಸೊ ನಮ್ಮ ಪ್ರತಿ ಒಂದು ವಿಧದಲ್ಲೂ ಕೂಡ ಕ್ಲೀನ್ ಮಾಡೋಂಥದ್ದು ಯಾವುದು ಅಂದರೆ ಶ್ರೀಕೃಷ್ಣ ಸಂಕೀರ್ತನ. ಮೇಲ್ಗಡೆ ಅರ್ಥ, ಪ್ರತಿಯೊಂದು ಇದಲ್ಲೂ ಕೂಡ ನಮ್ಮನ್ನ ಕ್ಲೀನ್ ಮಾಡೋಂಥದ್ದು, ಸ್ನಾನ ಮಾಡಿಸೋಂಥದ್ದು ಅಂತ. ಏನು ಪ್ರತಿಯೊಂದು ಇದಲ್ಲೂ ಸರ್ವಾತ್ಮ ನೋಡಿ, ಇದು ಪ್ರತಿಪದಂ. ಇದು ಮೊದಲಿಗೆ, ಇದಕ್ಕಿಂತ ಮುಂಚೆ ಯಾವುದಿತ್ತು ನಮಗೆ? ಆನಂದಾಂಬುಧಿವರ್ಧನಂ ಪ್ರತಿಪದ ಪೂರ್ಣಾಮೃತ ಸ್ವಾದನ. ಆನಂದಾಂಬುಧಿ ವರ್ಧನಂ, ಆನಂದ ಅನ್ನೋದೇನಾಗುತ್ತೆ? ವರ್ಧನೆ ಆಗ್ತಾ ಇದೆ. ಯಾವ ರೀತಿ? ಪ್ರತಿ ಪದದಲ್ಲೂ ಕೂಡ, ಪ್ರತಿ ಒಂದು ವರ್ಡಲ್ಲಿ, ಪ್ರತಿ ಒಂದು ಹೆಜ್ಜೆಯಲ್ಲೂ, ಪ್ರತಿ ಒಂದು ಕಡೆನೂ ಕೂಡ ನಮ್ಗೆ ಏನಾಗ್ತಾ ಇದೆ? ಆನಂದ ಅನ್ನೋದು ವರ್ಧನೆ ಆಗ್ತಾ ಇದೆ. ಸೊ ಈ ಆನಂದ ಅನ್ನೋದು ಯಾವ ರೀತಿ ಆನಂದ? ಭೌತಿಕವಾಗೋ ಆಧ್ಯಾತ್ಮಿಕವಾಗೋ? ಸೊ ಪ್ರಶ್ನೆ ಬರುತ್ತೆ. ಈ ಆನಂದ ವರ್ಧನೆ ಆಗ್ತಾ ಇದೆ ನಮಗೆ. ಆನಂದ ವರ್ಧನೆ ಆಗ್ತಾ ಇರೋದು ನಮಗೆ ಏನು ಭೌತಿಕವಾಗಿ ಆಗ್ತಾ ಇದೆಯಾ, ಇಲ್ಲ ನಮಗೆ ಆಧ್ಯಾತ್ಮಿಕವಾಗಿ ಆಗ್ತಾ ಇದೆಯಾ, ಇಲ್ಲ ಎರಡು ರೀತಿ ಆಗ್ತಾ ಇದೆಯಾ? ಎರಡು ರೀತಿಯಲ್ಲಿ ಅಂದ್ರೆ ಆಧ್ಯಾತ್ಮಿಕವಾಗೂ ಭೌತಿಕವಾಗೂ ಆನಂದ ಆಗ್ತಾ ಇದೆಯಾ? ಇದು ಯಾವ ರೀತಿ ಆನಂದ? ಯಾವುದಕ್ಕೆ ಇದು ನಮ್ಮ ಈ ಸರ್ವಾತ್ಮ ಸಂಪನ್ನ ಅಂದ್ರೆ ನಮ್ಮ ಈ ಆನಂದಾಂಬುಧಿವರ್ಧನ ಮತ್ತೆ ಪ್ರತಿ ಪದದಲ್ಲೂ ನಮ್ಗೆ ಆನಂದ ಕೊಡ್ತಾ ಇರೋಂಥದಕ್ಕೆ ನಮ್ಗೇನು ಭೌತಿಕವಾಗಿ ಆಗ್ತಾ ಇದೆಯಾ, ಆಧ್ಯಾತ್ಮಿಕವಾಗ್ತಾ ಇದೆಯಾ ಆನಂದ ಅನ್ನೋದು? ಸೊ ಇಲ್ಲಿ ಅದನ್ನೇ ಪ್ರತಿಪದಂ. ಅದಕ್ಕೋಸ್ಕರ ಇದನ್ನೇ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಸರ್ವಾತ್ಮ ಸ್ನಪನ್ನಂ. ಸರ್ವಾತ್ಮ ಅಂತಂದ್ರೆ ಇದು ನಮ್ಮ ಆತ್ಮಕ್ಕೆ ಆನಂದ ಕೊಡ್ತಾ ಅಂತ, ಇದು ನಮ್ಮ ಆತ್ಮಕ್ಕೆ ಸ್ನಾನ ಮಾಡಿಸ್ತಾ ಇರೋಂಥದ್ದು. ಒಂದು ರೀತಿಲಿ ಹೇಳೋದಾದ್ರೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಇದು ಆನಂದ ಕೊಡ್ತಾ ಇರೋದು. ಈ ಏನು ಪ್ರತಿಪದಾಂ ಪೂರ್ಣಾಮೃತ ಸ್ವಾದನಂ ಹೇಳ್ತಾ ಇದೀವಿ, ಪ್ರತಿ ಪದದಲ್ಲಿ ನಮ್ಗೆ ಆನಂದ ಸಿಗ್ತಾ ಇರೋದು ಅದು ಭೌತಿಕ ಅಲ್ಲ ಆನಂದ, ಅದು ಆಧ್ಯಾತ್ಮಿಕ ಆನಂದ. ನೋಡಿ, ಈ ಭೌತಿಕ ಜಗತ್ತಿನ ಸುಖ ಪವಿತ್ರ ಸುಖ ಅಲ್ಲ ಇದು. ಭೌತಿಕ ಪ್ರಪಂಚದ ಸುಖ ಯಾವ ತರ? ಕ್ಷಣಿಕವಾಗಿರೋದು, ಪವಿತ್ರತೆ ಇಲ್ಲದೆ ಇರೋದು, ಮಿಕ್ಸಿಂದ ಕೂಡಿರೋಂಥದ್ದು, ಭೌತಿಕ ವಸ್ತುಗಳಿಂದ ಪಡಿತಾ ಇರೋಂಥ ಆನಂದ ಇದು. ಸೊ ಇದರಲ್ಲಿ ನಾವು ಪೂರ್ಣವಾಗಿ ಆನಂದ ಪಡೆಯೋಕ್ಕಾಗೋದಿಲ್ಲ. ಆನಂದ ಸಿಕ್ಕಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ ಆನಂದ. ಆದ್ರೆ ಇದು ಏನು ಹೇಳ್ತಾ ಇದೀವಿ, ಈ ಪೂರ್ಣಾಮೃತ ಸ್ವಾದನ, ಪ್ರತಿಪದಂ ಪೂರ್ಣಾಮೃತ ಸ್ವಾದನ ಇದೆಯಲ್ಲ, ಇದು
ಆಧ್ಯಾತ್ಮಿಕವಾಗಿರೋಂಥ ಆನಂದ ಅಂತ ಹೇಳ್ತಾರೆ. ಈ ಆಧ್ಯಾತ್ಮಿಕ ಆನಂದ ಆಗಿರೋದಕ್ಕೇನೆ ಇದು ಸರ್ವಾತ್ಮ ಸ್ನಪನ್ನಂ ಅಂತ ಹೇಳ್ತಾ ಇರೋದು ವಿಷಯ. ಸೊ ಅಂದ್ರೆ ಇದನ್ನ ನೀವು ಯಾವ ರೀತಿ ಆನಂದ ತಿಳ್ಕೊಬಾರ್ದು, ಇದು ಯಾವ ರೀತಿ ಆನಂದ ನಮ್ಗೆ ಸಿಗ್ತಾ ಇರೋದು ಅಂತ, ಯಾವ ರೀತಿ ನಮ್ಗೆ ಸ್ನಾನ ಮಾಡಿಸ್ತಾ, ಯಾವ ರೀತಿ ಕ್ಲೀನ್ ಮಾಡ್ತಾ ಇರೋದು ಅಂತಂದ್ರೆ ಇದು ಆನಂದ ಕೊಡ್ತಾ ಇರೋದು ನಮ್ಗೆ ಸರ್ವಾತ್ಮ ಸ್ನಪನ್ನ. ಅದಕ್ಕೆ ಚೈತನ್ಯ ಮಹಾಪ್ರಭು ಈ ವರ್ಡ್ನ ಯೂಸ್ ಮಾಡಿರೋದಿಲ್ಲ. ಸೊ ಇಲ್ಲ ಅಂತಂದ್ರೆ ಆನಂದ ಸಿಗ್ತಾ ಇದೆ, ಕೃಷ್ಣ ಪ್ರಜ್ಞೆ ಸಂಕೀರ್ತನೆ ಮಾಡಿದ್ರೆ ನಮ್ಗೆ ಭೌತಿಕವಾಗಿ ಆನಂದ ಸಿಗ್ಬೋದು ಅಂತ ಅನ್ಕೊಬಿಡ್ಬೋದಲ್ಲ. ಹಂಗೆ ಆಗ್ತಾ ಇದೆ ಆಕ್ಚುಲಿ. ನಮ್ಗೆ ಇನ್ನು ಭೌತಿಕವಾಗಿ ಸ್ವಲ್ಪ ಆನಂದ ಸಿಗ್ತಾ ಇದೆ ನಮಗೆ. ಆಕ್ಚುಲಿ ಅದ್ರದ್ದು ಆಸ್ವಾದನೆ ಎಲ್ಲ ನಮ್ಗೆ ಕಂಟಿನ್ಯೂ ಆಗ್ತಾ ಇರೋದು. ನೋಡಿ, ಅಕಸ್ಮಾತ್ ಭೌತಿಕ ಆನಂದ ಸಿಕ್ತಿದ್ರೆ ಎಷ್ಟು ದಿನ ಅಂತ ಆನಂದ ಪಡ್ತಿದ್ರಿ. ಇವಾಗೆಲ್ಲ ನೋಡ್ತಾ ಇದೀವಿ, ಭೌತಿಕ ಆನಂದದಲ್ಲಿ ಸ್ವಲ್ಪ ಹೊತ್ತಿಗಿರುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಹೋಗುತ್ತೆ. ಓಕೆ, ಒಂದಿನ ಇರ್ಬೋದು, ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತಂದ್ರೆ ಜಾಸ್ತಿ ಅಂತಂದ್ರೆ 2 ತಿಂಗಳು 3 ತಿಂಗಳು. ಸೊ ಈ ತರ ಆದ್ರೆ ಇದೇನಾಗ್ತಾ ಇದೆ, ಈ ಆನಂದ ಆ ಥರ ಆಗ್ತಿದ್ಯಾ ನೋಡಿ. ವರ್ಷಾನ್ಗಟ್ಲೆ ಬರ್ತಾ ಇದೆ ನಮ್ಗೆ, ವರ್ಷಾನ್ಗಟ್ಲೆ ಆಗಿದೆ ನಮ್ಗೆ ಕೃಷ್ಣ ಪ್ರಜ್ಞೆ ತಗೊಂಡು ಕೃಷ್ಣ ಸಂಕೀರ್ತನೆ ಮಾಡ್ತಾ. ಇವತ್ತು ಕೂಡ ನನಗೆ ಅದು ನಮ್ಗೆ ಬೇಡ ಅನಿಸ್ತಾ ಇಲ್ಲ, ಬೇಕು ಅನಿಸ್ತಾನೆ ಅಂತ. ಹೆಂಗೆ ಇದು ಸಾಧ್ಯ? ಯಾವುದೇ ಭೌತಿಕ ವಿಚಾರಗಳು ಈ ತರ ಅನಿಸ್ತಾ ಇದೆಯಾ ನಮ್ಗೆ? ಅವತ್ತವತ್ತೇ ನಿಸ್ಸಾರ ಆಗ್ಬಿಡ್ತಾ ಇದೆ ಅದು. ಇಲ್ಲ ಇದ್ರೂ ಕೂಡ ಯಾವತ್ತ ಒಂದಿನಕ್ಕೆ ಬರುತ್ತೆ, ಮತ್ತೆ ತಿರ್ಗಾ ಅದು ಹೋಗುತ್ತೆ. ಕಂಟಿನ್ಯೂಸ್ ಆಗಂತೂ ಇಲ್ಲ. ಕಂಟಿನ್ಯೂಸ್ ಆಗಿ ಯಾವ ಆನಂದ ಇದೆ ಈ ಭೌತಿಕ ಪ್ರಪಂಚದಲ್ಲಿ? ಸೊ ಅದಕ್ಕೆ ಇದನ್ನ ಹೇಳ್ತಾ ಇರೋದು ಸರ್ವಾತ್ಮ ಸ್ನಪನ್ನಂ ಅಂತ ಇರೋದು. ಇದು ನಮ್ಮ ಆತ್ಮಕ್ಕೆ ಆಗ್ತಾರ ಆನಂದ, ಆಧ್ಯಾತ್ಮಿಕವಾಗಿ ಆಗ್ತಾರ ಆನಂದ, ಭೌತಿಕವಾಗಿ ಆನಂದ ಅಲ್ಲ ಅಂತ ಇದನ್ನ ಸ್ಪಷ್ಟ ಮಾಡೋಕ್ಕೋಸ್ಕರ ಸರ್ವಾತ್ಮ ಸ್ನಪನ್ನಂ ಅಂತಾರೆ. ಸೊ ಸರ್ವಾತ್ಮ, ಇದಕ್ಕೆ ಸರ್ವಾತ್ಮ ಅನ್ನೋದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಎಲ್ಲ ದೃಷ್ಟಿಕೋನಗಳಿಂದ, ಎಲ್ಲ ರೀತಿಯಿಂದ, ಎಲ್ಲ ಏನೇನು ರೀತಿ ಇದೆಯೋ ಅದೇ ಆ ರೀತಿಯಿಂದ, ಮತ್ತೆ ಪರಮ ಪವಿತ್ರವಾಗಿರೋಂಥದ್ದು, ಇದಕ್ಕೆ ಸರ್ವಾತ್ಮ ಅಂತ ಹೇಳ್ತಾರೆ. ಸೊ ಶುದ್ಧವಾಗಿರೋದು. ಸ್ನಪನ್ನಂ ಅಂದ್ರೆ ಪವಿತ್ರವಾಗಿರೋದು, ಪರಮ ಸುಖ ಪವಿತ್ರವಾಗಿರೋದು ಸ್ನಪನ್ನಂ ಅಂದ್ರೆ. ಸೊ ಪ್ರತಿಯೊಂದು ವಿಧದಲ್ಲೂ ಕೂಡ, ಪ್ರತಿ ರೀತಿಯಲ್ಲೂ ಕೂಡ, ಪ್ರತಿ ದೃಷ್ಟಿಕೋನದಲ್ಲೂ ಕೂಡ ಏನಾಗಿದೆ, ಇದು ಪೂರ್ಣ ಪವಿತ್ರ ಮತ್ತೆ ಸುಖಮಯವಾಗಿರೋದು, ಶುದ್ಧತೆಯಿಂದ ಕೂಡಿರೋದು. ಸ್ನಪನ್ನಂ ಅಂದ್ರೆ ಪವಿತ್ರವಾಗಿರೋದು, ಶುದ್ಧತೆಯಿಂದ ಕೂಡಿರೋದು. ಇನ್ನೊಂದು ಅರ್ಥದಲ್ಲಿ ಸ್ನಾನ ಅಂದ್ರೆ ಸ್ನಾನ, ಅದು ಒಂದು ರೀತಿಯ ಸ್ನಾನನೇ ಅದು ಅರ್ಥ. ಆದ್ರೆ ನಿಜಕ್ಕೂ ಅದೇನು ಅರ್ಥ ಇದೆ, ಅದು ಪವಿತ್ರವಾಗಿರೋದು, ಶುದ್ಧತೆಯಿಂದ ಕೂಡಿರೋದು. ಸೊ ಇದು ಸ್ನಪನ್ನಂ ಅಂದ್ರೆ. ಸೊ ನಾವೇನ್ ಹೇಳ್ತಾ ಇದೀವಿ ಹಿಂದಗಡೆ, ಏನದು ಪೂರ್ಣ ಅಮೃತ ಆನಂದ ಅಂಬುದಿ ವರ್ಧನ. ಸಮುದ್ರಕ್ಕೆ ಹೋಲಿಸ್ತಾ ಇದೀವಿ ನಮ್ಮ ಆನಂದನ ಅಲ್ವಾ? ಸಮುದ್ರ ಆನಂದ ಪ್ರತಿ ಪದದಲ್ಲೂ ಕೂಡ ಇದು ಸಮುದ್ರ ತರ ಆನಂದ ಕೊಡುತ್ತೆ. ಅವೆರಡೂ ನೋಡಿದಾಗ ನಾವು ಏನು 5 ಮತ್ತೆ 6ನೇದು ನೋಡಿದಾಗ ಏನು ಸಮುದ್ರದಷ್ಟು ಆನಂದ, ಮತ್ತೆ ಪ್ರತಿ ಪದದಲ್ಲೂ ಕೂಡ ಅದೇ ತರ ಆನಂದ ಅಂತ. ಸೊ ಇವೆರಡು ಅವಸ್ಥೆ ನೋಡಿದಾಗ, ಈ 2 ಅವಸ್ಥೆನ ದಾಟಿ ಒಬ್ಬ ಭಕ್ತ ಬಂದಾಗ ಕೃಷ್ಣನಿಂದ ಆನಂದ ಪಡಿತಾನೆ. ಅಂದ್ರೆ ಪೂರ್ಣ ಆನಂದ ಪಡಿತಾ ಇದ್ದಾಗ ಕೃಷ್ಣನ ಪಡೆಯೋದು ಯಾವಾಗ? ಪೂರ್ಣ ಆನಂದ, ಪ್ರತಿ ಪದದಲ್ಲೂ ಕೂಡ ಇದು ನಾವು ಆನಂದನ ಪಡಿತಾ ಇದ್ದಾಗ, ಕೃಷ್ಣನ್ ಫೀಲ್ ಮಾಡ್ತಾ ಇದ್ದಾಗ ನಮ್ಗೆ ಇದು ಆನಂದ ಅನ್ನೋದು ನಿರ್ಮಲವಾಗಿರುವಂತ ಕೃಷ್ಣ ಪ್ರೇಮ ಸಿಗುತ್ತೆ. ಓಕೆ, ಇದು ಈ ಒಂದು ಕ್ರಿಯೆ ತುಂಬಾ ಶುದ್ಧವಾಗಿದೆ ಅಂತ ಹೇಳ್ತಾ ಇದೀವಿ. ಯಾವ ರೀತಿ ಶುದ್ಧ? ಈ ಕ್ರಿಯೆ ಏನು ಆನಂದಾಂಬುದಿ ವರ್ಧನ, ಪ್ರತಿ ಪದದಲ್ಲೂ ನಮ್ಗೆ ಆನಂದ ಸಿಗ್ತಾ ಇದೆಯೋ, ಆ ಆನಂದನ ಮೀರಿ ಬಂದ್ರೆ ನಮ್ಗೆ ಕೃಷ್ಣ ಸಿಗ್ತಾನೆ. ಸೊ ಅದು ಶುದ್ಧವಾಗಿರೋದಕ್ಕೆ ಕೃಷ್ಣ ಸಿಗ್ತಾ ಇದ್ದಾನೆ. ಸೊ ಇದು ಹೆಂಗೆ ಶುದ್ಧ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಇದು ಯಾಕೆ ಶುದ್ಧ ಅಂತ ಹೇಳ್ತಾ ಇದಾರೆ ಇದನ್ನ ಅಂದ್ರೆ, ಇದರಲ್ಲಿ ಇದೇನಾಗಿದೆ, ಇದು ನಮ್ಮ ಕಾಮ ಭೋಗನ ಇಚ್ಛೆಗಳಿಂದ ರಹಿತವಾಗಿರೋದು. ನಾವು ಆನಂದ ಪಡೋಂಥ ಇಚ್ಛೆ, ಕಾಮ, ನಮ್ಮ ಇಂದ್ರಿಯ ತೃಪ್ತಿ ಪಡಿಸ್ಕೊಳಕ್ಕೋಸ್ಕರ ಇಚ್ಛೆಯಿಂದ ರಹಿತವಾಗಿರೋದು, ಅಂದ್ರೆ ಇಚ್ಛೆನ ಬಿಟ್ಟಿರೋದು. ಅದಕ್ಕೆ ಇದು ಶುದ್ಧವಾಗಿರೋದು. ನಮ್ಮ ಕಾಮನೆಗಳನ್ನ ಪೂರೈಸ್ಕೊಳಕ್ಕೋಸ್ಕರ ಏನಾರ ಮಾಡಿದ್ರೆ ಇದು ಶುದ್ಧವಾಗಿರ್ತಿರ್ಲಿಲ್ಲ. ಇದು ಯಾಕೆ ಶುದ್ಧವಾಗಿದೆ? ಇದು 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 ಈ ಟೈಮ್ ಇಲ್ಲಿಗೆ ಬರೋಷ್ಟರಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಆಗಿರ್ಬೇಕು, ತನ್ನ ಇಚ್ಛೆಗಳನ್ನ ಪೂರೈಸ್ಕೊಳ್ದಿರೋಂಥ ವ್ಯಕ್ತಿ ಆಗಿರ್ಬೇಕು. ಆ ಒಂದು ಭಾವನೆಗೆ ಬಂದಿರ್ಬೇಕು ಅವನು. ಆ ಶುದ್ಧತೆಗೆ ಬರ್ಬೇಕಂದ್ರೆ ನಮ್ಮ ಇಂದ್ರಿಯಗಳನ್ನ ಪೂರೈಸ್ಕೊಳಕ್ ಹೋಗ್ಬಾರ್ದು ನಾವು ಅನ್ನೋ ಲೆವೆಲ್ಗೆ ಬಂದಿರ್ಬೇಕು.
ಅವಾಗ ಮಾತ್ರ ಕೃಷ್ಣನ ಪಡಿಬೇಕಾಗೋದು. ಸೊ ಅಂದ್ರೆ ಇವೆರಡು ಅವಸ್ಥೆನ ಮೀರಿದ್ಮೇಲೆ ಕೃಷ್ಣನ ಆಕರ್ಷಣೆ ಮಾಡ್ತಾ ಇದೀವಿ ಅಂದ್ರೆ ಲಾಸ್ಟ್ ಅಲ್ಲಿ ಏನು ಅವಸ್ಥೆ ಬಂತು, ಪ್ರತಿಪದ ಪೂರ್ಣಾಮೃತ ಸ್ವಾದನ ಅವಸ್ಥೆ ಬಂತಲ್ಲ, ಆ ಅವಸ್ಥೆನಲ್ಲಿ ನಾವೇನ್ ಮಾಡ್ತಾ ಇದೀವಿ, ಕೃಷ್ಣನೇ ಆಕರ್ಷಣೆ ಮಾಡ್ತಾ ಇದೀವಿ. ಕೃಷ್ಣನ ಆಕರ್ಷಣೆ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಇಂದ್ರಿಯ ತೃಪ್ತಿ ಭಾವನೆ ಇದ್ರೆ, ನಮ್ಮ ಇಂದ್ರಿಯ ತೃಪ್ತಿ ಭಾವನೆ ಇದ್ರೆ ಕೃಷ್ಣ ಹೆಂಗ್ ಆಕರ್ಷಣೆ ಆಗ್ತಾನೆ? ಸೊ ಅದನ್ನ ಬಿಟ್ಟಿರೋ ಅವಸ್ಥೆ ಆಗಿರೋದಕ್ಕೆ ಇದು ಶುದ್ಧವಾಗಿರೋದು. ಇಲ್ಲಿ ನಮ್ಗೆ ಎಳ್ಳಷ್ಟು ಯಾವ ಭಾವನೆ ಇರಲ್ಲ, ನಮ್ಮ ಇಂದ್ರಿಯಗಳನ್ನು ತೃಪ್ತಿ ಪಡುವಂತ ಭಾವನೆ ಇರಲ್ಲ. ಅದಕ್ಕೆ ಇದು ಪೂರ್ಣ ಅಮೃತ ಆಸ್ವಾದನೆ ಮಾಡಿಸ್ತಾ ಇದೆ, ಅದಕ್ಕೆ ಇದರಲ್ಲಿ ಪೂರ್ಣ ಆನಂದ ಇದೆ, ಅದಕ್ಕೆ ಇದು ಪೂರ್ಣ ಶುದ್ಧವಾಗಿದೆ. ಇಲ್ಲ ಅಂತಂದ್ರೆ ಇದು ನಮ್ಮ ಇಂದ್ರಿಯ ತೃಪ್ತಿ ಭಾವನೆ ಏನಾದ್ರು ಇದ್ದಿದ್ರೆ ಇದಕ್ಕೆ ನಮ್ಗೆ ಪೂರ್ಣ ಅಮೃತ ಅನ್ನೋದು ಸ್ವಾದನ ಆಗ್ತಿರ್ಲಿಲ್ಲ, ಸದೈವ ಆನಂದ ಇರ್ತಿರ್ಲಿಲ್ಲ, ಶುದ್ಧ ಭಕ್ತಿ ಆಗ್ತಿರ್ಲಿಲ್ಲ, ಶುದ್ಧವಾಗಿರೋಂಥದ್ದು ಆಗ್ತಿರ್ಲಿಲ್ಲ. ಸೊ ಈ ಮೂರು ಇರ್ತಿರ್ಲಿಲ್ಲ ಇದರಲ್ಲಿ. ಈ ಅವಸ್ಥೆಯಲ್ಲಿ ಪೂರ್ಣ ಅಮೃತನ ಪ್ರತಿ ಪದದಲ್ಲೂ ನಾವು ಪೂರ್ಣ ಅಮೃತನ ಸ್ವಾದಾನ ಮಾಡ್ತಾ ಇದೀವಿ ಅಂತಂದ್ರೆ ಈ ಮೂರು ಅವಸ್ಥೆಗೆ ಬರ್ಬೇಕು. ಅವನು ಕೃಷ್ಣನ ಆಕರ್ಷಣೆ ಮಾಡೋದ್ ರೀತಿ ಹೆಂಗೆ, ಇದು ಇಲ್ಲಿದೆ ಪಾಯಿಂಟು. ಕೃಷ್ಣನ ಆಕರ್ಷಣೆ ಮಾಡ್ಬೇಕಾದ್ರೆ ನಮ್ಗೆ ಏನು ನಮ್ಮ ಇಂದ್ರಿಯ ತೃಪ್ತಿ ಭಾವನೆ ಇರಬಾರ್ದು. ಯಾರ ಇಂದ್ರಿಯ ತೃಪ್ತಿ ಭಾವನೆ ಪಡಿಸ್ತಾ ಇದೀವಿ ಅಂತ ಇದು ಶುದ್ಧವಾಗಿರ್ಬೇಕು. ಶುದ್ಧ ಆಗಿರ್ಬೇಕು ಅಂದ್ರೆ ಏನ್ ಬೇಕು, ನಮ್ಮ ಇಂದ್ರಿಯ ತೃಪ್ತಿ ಭಾವನೆ ಒಳ್ಳಷ್ಟು ಅದರಲ್ಲಿ ಮಿಕ್ಸ್ ಆಗಿರಬಾರ್ದು. ಸೊ ಈ ಭಾವನೆ ಇದ್ದಾಗ ಕೃಷ್ಣನ ಇದು ಆಕರ್ಷಣೆ ಮಾಡುತ್ತೆ. ಸೊ ಅದು ಯಾವ್ದ್ರಿಂದ ಆಗುತ್ತೆ, ಇದರಿಂದ ಯಾವ್ದ್ರಿಂದ ಆಗುತ್ತೆ, ಶ್ರೀಕೃಷ್ಣ ಸಂಕೀರ್ತನದಿಂದ ಆಗುತ್ತೆ. ಸರ್ವಾತ್ಮ ಸ್ನಪನಂ, ಪ್ರತಿ ವಿಧದಲ್ಲೂ ಕೂಡ ಇದು ನಮ್ಗೆ ಸ್ನಾನ ಮಾಡಿಸ್ತಾ ಇದೆ ಅಂತಂದ್ರೆ ಇದು ಏನೋ ಇದರಿಂದ ಮೂರಿಂದ ಕೂಡಿರ್ಬೇಕು. ನಮ್ಮ ಇಂದ್ರಿಯ ತೃಪ್ತಿ ಭಾವನೆ ಇರಬಾರ್ದು ಇದರಲ್ಲಿ, ಮತ್ತೆ ಶುದ್ಧವಾಗಿರ್ಬೇಕು. ಶುದ್ಧವಾಗಿರ್ಬೇಕಂದ್ರೆ ನಮ್ಮ ಇಂದ್ರಿಯ ತೃಪ್ತಿ ಭಾವನೆ ಇರಬಾರ್ದು ಇದರಲ್ಲಿ. ಯಾವಾಗ ಇದಿರಲ್ವೋ, ಈ ಭಾವನೆ ಇರಲ್ವೋ ಅವನಿಗೆ, ಇದೆಲ್ಲ ನೋಡಿ ಈ ಭಾವನೆ ಬರಷ್ಟಲ್ಲೂ ಇದೆಲ್ಲ ದಾಟ್ಕೊ ಬಂದಿದ್ದಾನೆ. ಚೇತು ದರ್ಪಣ ಮಾರ್ಜನವಾಗಿದೆ ಅವನಿಗೆ. ಅವನು ಯಾರು ದಾಟಿ ಏನು ಮುಂದೆ ಇದಾವ ಚೇತು ದರ್ಪಣ ಮಾರ್ಜನ ಭವಮಾದ ಮಹಾದವಾಗಿ ನಿರ್ವಾಪಣ ತಲುಪಿದ್ದಾನೆ. ಶ್ರೇಯಂ ಕೈರವ ಚಂದ್ರಿಕಾ ವಿತರಣ ಬಿಟ್ಟಿದ್ದಾನೆ, ಅದು ಆಗಿದೆ. ಮತ್ತೆ ಆನಂದಾಂಬುದಿ ವರ್ಧನವಾಗಿದೆ, ಪ್ರತಿಪದ ಪೂರ್ಣಾಮೃತ ಸ್ವಾದನ. ಈ ಅವಸ್ಥೆನೆಲ್ಲನು ಬಿಟ್ಟು ಬಂದ ಮೇಲೆ ಅವನು ಇದೆಲ್ಲ ಅಂದ್ರೆ ಈ ಅವಸ್ಥೆನ ದಾಟಿ ಬಂದ ಮೇಲೆ ಒಬ್ಬರಿಗೆ ಕೃಷ್ಣ ಆಕರ್ಷಣೆ ಆಗೋದು, ಕೃಷ್ಣನ ಕಡೆಯಿಂದ ಆಕರ್ಷಣೆ ವ್ಯಕ್ತಿ ಆಗೋದು. ಈ ಆಕರ್ಷಣೆ ಆಗ್ಬೇಕಾದ್ರೆ ಅವನಲ್ಲಿರ್ಬೇಕು ಎಳ್ಳಷ್ಟು ಇಂದ್ರಿಯ ತೃಪ್ತಿ ಭಾವನೆ ಅವನಿಗೆ ಇರಬಾರ್ದು, ಅದು ಪೂರ್ಣ ಶುದ್ಧತೆಯಿಂದ ಕೂಡಿರ್ಬೇಕು. ತನ್ನ ಸ್ವಕಾಮ ಭಾವನೆ ಇಚ್ಛೆ ಪೂರೈಸ್ಕೊಳ್ಳುವಂತ ಭಾವನೆ ಅವನಿಗೆ ಇರಬಾರ್ದು. ಸೊ ಇದ್ದಾಗ ನಮ್ಗೆ ಯಾವನಾಗ್ತಾನೆ, ಕೃಷ್ಣ ನಿರ್ಮಲವಾಗಿರುವಂತ ಆನಂದ ನಿರ್ಮಲವಾಗಿರುವಂತ ಪ್ರೀತಿಯಾಗಿರ್ಬೇಕು. ಅದು ನೈರ್ಮಲ್ಯದಿಂದ ಅಂದ್ರೆ ತುಂಬಾ ಪವಿತ್ರವಾಗಿರುವಂತ ಭಕ್ತಿ ಆಗಿರ್ಬೇಕು. ಹಂಗಿದ್ರೆ ಮಾತ್ರ ಕೃಷ್ಣ ಆಕರ್ಷಣೆ ಆಗುತ್ತೆ. ಉದಾಹರಣೆಗೆ ಈ ಭಾವನೆಯಲ್ಲಿ ಯಾರು ಇರ್ತಾರೆ ಅಂತಂದ್ರೆ, ಈಗ ನೋಡಿ ಗೋಪಿಕಾಸ್ತ್ರೀಯರು ರಾಧಾರಾಣಿ ಕೃಷ್ಣನ್ಗೆ ಇವಾಗ ಸೇವೆ ಮಾಡ್ತಾ ಇದ್ದಾರೆ. ಕೃಷ್ಣನ್ಗೆ ಯಾವ ರೀತಿ ತುಂಬಾ ಶುದ್ಧತೆಯಿಂದ ಸೇವೆ ಮಾಡ್ತಾ ಇದ್ದಾರೆ. ಆ ಶುದ್ಧತೆ ಸೇವೆ ಮಾಡ್ತಾ ಇರ್ಬೇಕಾದ್ರು ಕೂಡ ಒಬ್ಬಳೇ ಹೋಗಿ ಮಾಡ್ತಾ ಇಲ್ಲ, ಏನ್ ಮಾಡ್ತಾರೆ, ಅವಳ ಜೊತೆ ಸಖಿಗಳನ್ನ ಕರ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ. ಈ ಸೇವಾ ಭಾವನೆಯಿಂದ ಅವಳಿಗೇನಾಗ್ತಾ ಇದೆ, ತುಂಬಾ ಆನಂದ ಸಿಗ್ತಾ ಇದೆ. ಯಾವಾಗ ಈ ತರ ಭಾವನೆಯಿಂದ ಎಲ್ಲಾರನ್ನು ಸೇರಿಸ್ಕೊಂಡು ಅವಳು ಕೃಷ್ಣನ್ಗೆ ಆನಂದ ಪಡ್ಸಕ್ಕೆ ಅಂತ ಹೋಗ್ತಾ ಇರ್ಬೇಕಾರೆ ಅವಳಿಗೆ ಏನಾಗ್ತಿದೆ, ಕೃಷ್ಣ ಆಕರ್ಷಣೆ ಆಗ್ತಾ ಇದ್ದಾನೆ, ಕೃಷ್ಣನ್ಗೆ ಅವಳು ಆಕರ್ಷಣೆ ಆಗ್ತಾ ಇದೆ ಈ ಭಾವದಿಂದ. ಯಾಕೆ ಎಳ್ಳಷ್ಟು ಅವಳಿಗೆ ಅಲ್ಲಿ ಇಂದ್ರಿಯ ತೃಪ್ತಿ ಭಾವನೆ ಇಲ್ಲ. ಕೃಷ್ಣನ ಎಲ್ಲಾರ್ಗು ಇರೋದೇನು, ಕೃಷ್ಣ ತೃಪ್ತಿ ಆಗ್ಬೇಕು ಅನ್ನೋ ಭಾವನೆ ಇರೋದು. ಸೊ ಅದರಿಂದ ಕೃಷ್ಣ ಏನಾಗ್ತಾ ಇದ್ದಾನೆ, ಆಕರ್ಷಣೆ ಆಗ್ತಾ ಇದೆ. ಈಗ ಮೇಲೆ ಹೇಳಿದಂಥ ಪಾಯಿಂಟು ಇವ್ರೊಬ್ಬರಿಗೆ ಮಾತ್ರ ಅನ್ವಯ ಆಗುತ್ತೆ. ಅಂದ್ರೆ ನಾರ್ಮಲ್ ಆಗಿ ಉದಾಹರಣೆ ತಗೊಳ್ಳೋದಾದ್ರೆ, ಈ ರಾಧಾರಾಣಿ ಅವರಲ್ಲಿ ಇರೋಂಥ ಭಾವ ಮತ್ತೆ ಗೋಪಿಕಾಶ್ರೀಯಲ್ಲಿ ಇರೋಂಥ ಭಾವ ಇದು ಕೃಷ್ಣನ ಆಕರ್ಷಣೆ ಮಾಡ್ತಾರಂತ ಪ್ರೀತಿ.
ಸೊ ಆನಂದ ಮುದಿ ವರ್ಧನಂ, ಮತ್ತೆ ಅವ್ರಿಗೆ ಆನಂದ ಅನ್ನೋದು ಏನಾಗ್ತಾ ಇದೆ, ಪ್ರತಿ ಕ್ಷಣ ಏನಾಗ್ತಾ ಇದೆ, ವರ್ಧನೆ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ವರ್ಧನ ಅಂದ್ರೆ ಜಾಸ್ತಿ ಆಗ್ತಾ ಇರೋದು. ಸೊ ಅವ್ರಿಗೆ ಬರಂತ ಆನಂದ ಕೃಷ್ಣನ ಕಡೆಯಿಂದ, ಕೃಷ್ಣನ್ಗೆ ಯಾವಾಗ ಆಕರ್ಷಣೆ ಆಯ್ತು, ಇವ್ರ ಆನಂದ ವರ್ಧನೆ ಆಗ್ತಾ ಇರತ್ತೆ. ಆಧ್ಯಾತ್ಮಿಕ ವಿಷಯದಲ್ಲಿ ಯಾವುದನ್ನು ಕಾನ್ಸ್ಟೆಂಟ್ ಆಗಿ ಇರಲ್ಲ, ಅದೇನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗ್ತಾನೆ ಇರುತ್ತೆ. ಪ್ರತಿ ಪದದಲ್ಲೂ ಕೂಡ ಪೂರ್ಣ ಆನಂದನ ಅನುಭವಿಸ್ತಾ ಇದೀನಿ ಅಂತಂದ್ರೆ ಆನಂದ ಬರ್ತಾ ಇರ್ಬೇಕು, ಅವಾಗಲೇ ಆನಂದ ಅನುಭವಿಸೋದು. ಸೊ ಇದ್ದಂಗೆ ಇದ್ರೆ ಆನಂದ ಹೆಂಗ್ ಅನುಭವಿಸಕ್ಕಾಗತ್ತೆ ನಮ್ಗೆ? ಆನಂದನ ಮತ್ತೆ ತಿರ್ಗ ಏನೋ ಒಂದು ವಸ್ತು ತಿಂದ್ವಿ, ಅದ್ರ ಆನಂದ ಬರಕ್ ಮತ್ತೆ ತಿರ್ಗಿ ಅದು ರುಚಿಯಾಗಿರ್ಬೇಕು, ತಿರ್ಗಿ ಇನ್ನೊಂದ್ಸರಿ ತಿಂದಾಗ ಅದು ಇನ್ನೊಂದು ರುಚಿಯಾಗಿರ್ಬೇಕು. ಸೇಮ್ ರುಚಿ ಬರ್ತಾ ಇದ್ರೆ ನಮ್ಗೆ ಆನಂದ ಅಂದ್ರೆ ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ಅದು ಜಾಸ್ತಿ ಆಗ್ಬೇಕು ಅಂದ್ರೆ ಅದ್ರಲ್ಲಿ ಏನಾರು ಹೊಸದು ಸೇರಿಸ್ತಾ ಇರ್ಬೇಕು. ಸೊ ಇಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಕೃಷ್ಣ ಯಾವಾಗ ಗೋಪಿಕಾಸ್ತ್ರೀಯರಿಗೆ ಆನಂದ ಕೊಡ್ತಾ ಇದ್ದಾನೋ, ಅದರಲ್ಲಿ ಗೋಪಿಕಾಸ್ತ್ರೀಗೆ ಆನಂದ ಕೊಡ್ತಾ ಇದ್ದಾನೆ, ಇವ್ರ ಆನಂದ ಏನಾಗ್ತದೆ, ವರ್ಧನೆ ಆಗ್ತಾ ಇದೆ. ಇವ್ರ ಆನಂದ ವರ್ಧನೆ ಆಗ್ತಾ ಇರೋದು ನೋಡ್ಕೊಂಡು ಕೃಷ್ಣಗೆ ಆನಂದ ಆಗ್ತಾ ಇರುತ್ತೆ. ಸೊ ಈ ತರ ಇದು ಆಗ್ತಾನೆ ಇರುತ್ತೆ. ಸೊ ಇದು ವರ್ಧನೆ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ಇದು ಉದಾಹರಣೆ. ಕೃಷ್ಣನ ತೃಪ್ತಿ ಪಡಿಸುವಾಗ ಇದ್ದಾಗ ಭಾವ ಇರುತ್ತಲ್ಲ, ಆ ಭಾವ ಏನಾಗ್ತದೆ, ಆ ಭಾವನ ವರ್ಧನೆ ಮಾಡ್ತಾ ಹೋಗ್ತಾ ಇದ್ದಾಗ ನಾವು ಆ ಭಾವನ ವರ್ಧನೆ ಮಾಡ್ತಾ ಹೋಗ್ತಾ ಇದ್ದಾಗ ಆ ಭಾವಕ್ಕೆ ಕೃಷ್ಣಂದು ಭಾವ ಸೇರಿ ಏನಾಗ್ತಾ ಇದೆ, ಅದು ವರ್ಧನೆ ಆಗ್ತಾ ಇರುತ್ತೆ. ಸೊ ನಮ್ಮ ಭಾವನೆಗೆ ಕೃಷ್ಣ ಆ ಭಾವನೆ ಸೇರ್ಬೇಕು. ಈಗ ನಮ್ಮ ಭಾವನೆಗೆ ಪೂರ್ಣ ಅದು ವರ್ಧನೆ ಆಗಕ್ಕೆ ಇದಿಲ್ಲ, ಏನೋ ಅದಕ್ಕೆ ಸ್ವಯಂ ಇದಿಲ್ಲ. ನಮ್ಮ ಭಾವನೆಗಳು ವರ್ಧನೆ ಆಗ್ತಾ ಇರ್ಬೇಕಾದ್ರೆ ಕೃಷ್ಣ ಯಾವಾಗ ನಮ್ಮ ಕಡೆ ಆಕರ್ಷಣೆಯಾಗಿ ಆ ಭಾವಕ್ಕೆ ಹೊಂದಾಣಿಕೆ ಮಾಡ್ತಾನೋ ಅವಾಗ ಅದು ಭಾವ ಅನ್ನೋದು ಇನ್ನ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಂದ್ರೆ ನಾವು ನಮ್ಮ ಆ ಭಾವ ಬರ್ಬೇಕಾದ್ರೆ ಕೃಷ್ಣನ ಆಕರ್ಷಣೆ ಮಾಡೋಂಥವೇ ಇದಾಗಿರ್ಬೇಕು. ನಮ್ಗೆ ವ್ಯಕ್ತಿತ್ವ ಕೃಷ್ಣನ ಆಕರ್ಷಣೆ ಮಾಡೋದು ಹಿಂದೆ ಹೇಳಿದಂತ ಪಾಯಿಂಟ್ಗಳಿಂದ ಶುದ್ಧವಾಗಿರ್ಬೇಕು. ಅದು ನಮ್ಮ ಇಂದ್ರಿಯಗಳನ್ನ ನಮ್ದು ಎಳ್ಳಷ್ಟು ಇಂದ್ರಿಯ ಭಾವನೆ ಇರಬಾರ್ದು ಅದ್ರಲ್ಲಿ. ಸೊ ಈ ಎರಡು ಶಬ್ದ ಏನಾಗಿದೆ, ಸರ್ವಾತ್ಮ ಸ್ನಪನಂ ಏನಾಗಿದೆ, ಯಾವ್ದ್ರ ಮುಖಾಂತರ ವರ್ಧನೆ ಆಗ್ತಾ ಇದೆ ನೋಡಿ. ಅದರಲ್ಲಿ ಏನು, ಕೃಷ್ಣ ಸಂಕೀರ್ತನದ ಮುಖಾಂತರ ಸುಖ ಸಿಗುತ್ತೆ ಇರುವುದು ಮೊದಲ ಯಾವ ದೋಷದಿಂದ ಪವಿತ್ರವಾದದ್ದು ಸಾಯುಜ್ಯ ಮುಕ್ತಿಯಲ್ಲಿ, ಬ್ರಹ್ಮನಲ್ಲಿ ಲೀನ ಮುಕ್ತಿಯಲ್ಲ. ನೋಡಿ ಏನ್ ಹೇಳ್ತಾರೆ ಇದರಲ್ಲಿ ಎರಡು ರೀತಿ. ಸರ್ವಾತ್ಮ ಸ್ನಪನದಲ್ಲಿ ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ಇದನ್ನ ಸರ್ವಾತ್ಮ ಸ್ನಪನಮ್ಮನ್ನು ಇದು ಯಾವ ರೀತಿ ದೋಷ ಮುಕ್ತವಾಗಿರೋದಂದ್ರೆ, ಸರ್ವಾತ್ಮ ಅಂದ್ರೆ ಇದು ಅಂದ್ರೆ ಸರ್ವಾತ್ಮ ಅಂತಂದ್ರೆ ಏನ್ ಹೇಳಿದ್ವಿ, ಎಲ್ಲಾ ವಿಧದಲ್ಲೂ ಕೂಡ ಅದು ಸರಿಯಾಗಿರೋದು ಸರ್ವಾತ್ಮ ಆಗಿರೋದು. ಸೊ ಯಾವ್ದ್ರಲ್ಲಿ ಒಂದ್ರಲ್ಲಿ ಮೊದಲು ಅದು ಸಾಯುಜ್ಯ ಮುಕ್ತಿನ ತಂದ್ಕೊಡಲ್ಲ. ಸಾಯುಜ್ಯ ಮುಕ್ತಿ ಅಂದ್ರೆ ಕೃಷ್ಣನಲ್ಲಿ ಒಂದಾಗದ ರೀತಿ ತಂದ್ಕೊಡಲ್ಲ. ಈಗ ಕೃಷ್ಣನಲ್ಲಿ ಒಂದಾಗ ರೀತಿ ಇದ್ರೆ ಆನಂದ ಇಲ್ಲಿ ಬಂತು ನಮ್ಗೆ, ಸಾಯುಜ್ಯ ಮುಕ್ತಿಲೇ ಆನಂದ ಇಲ್ಲ ಅದು. ಸೊ ಅದಕ್ಕೆ ಇದರಿಂದ ಮುಕ್ತವಾಗಿರೋದು ಅದು. ಈ ಸರ್ವಾತ್ಮ ಅನ್ನೋದು ಸಾಯುಜ್ಯ ಮುಕ್ತಿಯಿಂದ ಬೇರೆ ಆಗಿರುವಂಥದ್ದು. ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ ಪಾಯಿಂಟು. ಈ ಸರ್ವಾತ್ಮ ಸ್ನಪನಂ ಅನ್ನೋದು ಒಂದು ಇದನ್ನ ತುಂಬಾ ದಿನ ಕೇಳಾದ್ಮೇಲೆ ಈ ಲೆವೆಲ್ಗೆ ಬಂದಿರೋದು ತುಂಬಾ ಕಷ್ಟ ಇದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಪಾಯಿಂಟ್ ಇಲ್ಲ ಇದರಲ್ಲಿ, ಸ್ವಲ್ಪ ಒಂದು ಇದರಲ್ಲಿ ಹೋಗ್ದಾದ್ರಿಂದ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ. ಸೊ ಬೇರೆ ಬೇರೆ ವಿಧದಲ್ಲಿ ಹೇಳ್ತಾ ಇದ್ದಾರೆ ಒಬ್ಬೊಬ್ರು. ಏನಂತ, ಸಾಯುಜ್ಯ ಮುಕ್ತಿಲಿ ಇದು ಇಲ್ಲ. ಸರ್ವಾತ್ಮ ಅನ್ನೋದು ಎಲ್ಲಾ ರೀತಿಯಿಂದನೂ ನಮ್ಗೆ ಒಳ್ಳೇದು ಮಾಡ್ತಾ ಇದೆ ಅಂತಂದ್ರೆ, ಎಲ್ಲಾ ರೀತಿಯಿಂದನೂ ಎಲ್ಲಾ ದೃಷ್ಟಿಕೋನದಿಂದನೂ ಇದು ಕೂಡ ನಮ್ಗೆ ಸ್ನಾನ ಮಾಡಿಸ್ತಾ ಇದೆ ಅಂದ್ರೆ ಅರ್ಥ ಇದು ಸಾಯುಜ್ಯ ಮುಕ್ತಿ ತಂದ್ಕೊಡಲ್ಲ. ಇದೇನು ಯಾವ ಮುಕ್ತಿ ತಂದ್ಕೊಡೋದು, ಭಗವಂತಂದು ಪವಿತ್ರವಾಗಿರಂತ ಭಗವಂತಂದು ಶುದ್ಧ ಪ್ರೇಮ ಭಕ್ತಿನ ಇದು ತಂದ್ಕೊಡುತ್ತೆ ಹೊರತು ಸಾಯುಜ್ಯದಲ್ಲಿ ಲೀನ ಆಗಂತ ಭಕ್ತಿನ ಇದು ತಂದ್ಕೊಡ್ತಾ ಇಲ್ಲ. ಅದು ಮೊದಲನೇ ದೋಷದಿಂದ ಮುಕ್ತವಾಗಿದೆ. ಮತ್ತೆ ಸ್ವಯಂ ಸುಖ ಕಾಮನೆಗಳಿಂದ ಮುಕ್ತವಾಗಿರೋದು. ಅವಾಗ ಹೇಳಿದ್ವಲ್ಲ, ಇನ್ನೊಬ್ರು ಹೇಳೋ ರೀತಿ ಇದು ಸ್ವಯಂ ನಾವು ಸುಖ ಕಾಮನೆಗಳಿಂದ ಮುಕ್ತವಾಗಿರೋಂಥದ್ದು. ಇದು ಮೊದಲನೇದು ಸಾಯುಜ್ಯ ಮುಕ್ತಿಲಿ ಲೀನ ಆಗಂಥದನ್ನ ತಡೆಯುವಂಥದ್ದು. ಸಾಯುಜ್ಯ ಮುಕ್ತಿ ಅಂತಂದ್ರೆ ಭಗವಂತನಲ್ಲಿ ಲೀನ ಆಗ್ಬೋದು, ಬ್ರಹ್ಮನಲ್ಲಿ ಲೀನ ಆಗ್ಬೋದು. ಇದನ್ನ ನಮ್ಗೆ ತಡೆಯುವಂಥದ್ದು ಯಾವುದು, ಸರ್ವಾತ್ಮ ಸ್ನಪನಂ ಸ್ನಾನ ಮಾಡ್ತದೆ. ಮತ್ತೆ ಇನ್ನೊಂದು ಸ್ವಯಂ ಸುಖ ಕಾಮನೆಗಳಿಂದ ಮುಕ್ತವಾಗಿರೋದು, ನಮ್ಮ ಸುಖ ಮತ್ತೆ ಕಾಮನೆಗಳಿಂದ ಮುಕ್ತವಾಗಿರೋದು.
ಸೊ ಈ ತರ ಆಗಿರೋಂಥದ್ದು. ಇನ್ನೊಂದು ತರ ವ್ಯಾಖ್ಯಾನದಲ್ಲಿ ಹೇಳೋಂಥದ್ದು ಇದು ಹೇಳ್ತಾರೆ. ಸೊ ಸ್ನಪನ ಅಂದ್ರೆ ತುಂಬಾ ಪವಿತ್ರವಾಗಿರೋಂಥದ್ದು, ಇದರಲ್ಲೂ ಅದೇ ಹೇಳ್ತಾರೆ. ಈ ಸ್ನಪನಂ ಸ್ನಾನ ಮಾಡೋ ಅಂತ ಹೇಳ್ತಾ ಇದಾರಲ್ಲ, ಈ ಯಾವುದು ಜಲ ಇದೆ? ಸ್ನಾನ ಮಾಡಕ್ಕೆ ಯಾವ್ದಾರ ಒಂದು ವಸ್ತು ಬೇಕು ಅಲ್ವಾ? ಇವಾಗ ಯಾವ ಜಲದಿಂದ ಮಾಡ್ತಾ ಇದೀರ ಇದನ್ನ? ಗಂಗಾ ಜಲನೋ, ಯಮುನಾ ಜಲನೋ, ಕಾವೇರಿ ಜಲನೋ, ಸರಸ್ವತಿ ಜಲನೋ? ಅಂದ್ರೆ ಯಾವ್ದಾರ ಸ್ನಾನ ಮಾಡಿಸ್ಬೇಕು ಅಂತಂದ್ರೆ ಯಾವ್ದಾರ ವಸ್ತುವಿಂದ ಸ್ನಾನ ಮಾಡಿಸ್ಬೇಕು ಅಲ್ವಾ? ಯಾವ್ದಾರ ಒಂದು ನೀರು, ಸ್ನಾನ ಮಾಡಿಸೋದು ನೀರು, ಇಲ್ಲ ಒಂದು ಯಾವ್ದೋ ಒಂದು ಮಾಡ್ಬೇಕು. ಇದು ಯಾವ್ದ್ರಿಂದ ಮಾಡಿಸ್ತಾ ಇದೆ ನಮ್ಗೆ? ಪವಿತ್ರವಾಗಿರಂತ ಜಲ ಯಾವುದು? ಭಗವಂತಂದು. ಗಂಗಾ ಜಲ ನೋಡಿ, ಗಂಗಾ ಜಲದಲ್ಲೂ ಕೂಡ ಕೆಲವೊಂದ್ ಕಡೆ ಹೇಳ್ತಾರೆ, 2-3 ಕಡೆ ನಮ್ಮ ಶಾಸ್ತ್ರದಲ್ಲಿ ಬರುತ್ತೆ ಗಂಗಾ ಜಲದಿಂದ ಪವಿತ್ರ ಆಗ್ತೀವಿ ಅಂತ. ಆದ್ರೆ ಗಂಗಾ ಜಲದಿಂದ ಮಾಡಿದಂತ ಸ್ನಾನ ಇಮಿಡಿಯೇಟ್ ಆಗಿ ಪವಿತ್ರ ಆಗೋದಿಲ್ಲ. ಗಂಗಾ, ಯಮುನಾ ಜಲ ಏನ್ ಹೇಳ್ತಾ ಇದೀವಿ, ನಮ್ಮ ಪವಿತ್ರ ನದಿಗಳು, ಈ ಜಲಗಳಿಂದ ಮಾಡುವಂಥದ್ದು ಸ್ನಾನ, ಇದರಿಂದ ಮಾಡಿದಂಥದ್ದು ಪೂರ್ಣವಾಗಿ ನಮ್ಗೆ ಇಮಿಡಿಯೇಟ್ ಆಗಿ ಆಗೋದಿಲ್ಲ, ಇಮಿಡಿಯೇಟ್ ಆಗಿ ಶುದ್ಧ ಆಗೋದಿಲ್ಲ. ಈ ಶುದ್ಧತೆ ಅನ್ನೋದು ಭೌತಿಕ ಇದೆ, ದೇಹ ಮತ್ತೆ ಇದನ್ನ ಎರಡೂ ತಿಳ್ಕೊಳ್ಳಿ, ಆಧ್ಯಾತ್ಮಿಕ ಎರಡೂನು. ಗಂಗಾ ನದಿಯಿಂದನೂ ಸ್ನಾನ ಶುದ್ಧ ಆಗುತ್ತೆ ಅಂತ 2-3 ಕಡೆ ಹೇಳಿದೆ. ಭಗವಂತನ ಪಾದದಿಂದ ಬರ್ತಾ ಇರೋದು ಗಂಗಾ ಜಲದಿಂದನೂ ಶುದ್ಧ ಆಗ್ತಾರೆ ಅಂತ ನಮ್ಮ ಶಾಸ್ತ್ರದಲ್ಲಿ 2-3 ಕಡೆ ಉಲ್ಲೇಖ ಇದೆ. ಶಿವ ಹೇಳ್ತಾರೆ, ಮತ್ತೆ ಭಗವಂತನ ಒಂದ್ ಕಡೆ ಹೇಳ್ತಾರೆ, ಮತ್ತೆ ಇನ್ನೊಂದ್ ಕಡೆ ಬ್ರಹ್ಮ ಇಲ್ಲ ನಾರದ ಮುನಿ ಯಾರೋ ಬೇರೆ ಹೇಳ್ತಾರೆ. ಒಟ್ಟಿನಲ್ಲಿ 3 ಕಡೆ ಉಲ್ಲೇಖ ಬರುತ್ತೆ ಇದು ಪೂರ್ಣ ಪ್ರಮಾಣದಲ್ಲಿ. ಆದ್ರೆ ತಕ್ಷಣ ಆಗೋದಿಲ್ಲ, ಅದನ್ನು ಹೇಳ್ತಾರೆ ಅಲ್ಲಿ, ತಕ್ಷಣ ಆಗೋದಿಲ್ಲ, ಅಲ್ಲಿ ಇಮಿಡಿಯೇಟ್ ಆಗಿ ಆಗೋದಿಲ್ಲ. ಆದ್ರೆ ಇದನ್ನ ಯಾವಾಗ ನಾವು ಶ್ರೀಕೃಷ್ಣ ಸಂಕೀರ್ತನದಿಂದ ಏನ ದುರಂತ ಇಮಿಡಿಯೇಟ್ ಆಗಿ ಆಗುತ್ತೆ ಅಂತ ಉಲ್ಲೇಖ. ಅಲ್ಲೇ ಆಗುತ್ತೆ. ಸೊ ನಮ್ಗೆ ಸ್ನಾನ ಮಾಡಿಸ್ತಾ ಇರೋದು ಯಾವ್ದ್ರಿಂದ? ಹರಿನಾಮ, ಭಗವಂತಂದು ಸಂಕೀರ್ತನೆಯಿಂದ ನಮ್ಗೆ ಸ್ನಾನ ಮಾಡಿಸ್ತಾ ಇದೆ. ಹರಿನಾಮದಲ್ಲಿ ಸ್ನಾನ ಮಾಡಿಸ್ತಾ ಇರೋದು ಇದು. ಸ್ನಾಪನ್ನಂ ಅಂತ ಹೇಳಿದ್ರೆ ಸ್ನಾನ ಅಂತ ಹೇಳ್ತಾ ಇದ್ದಲ್ಲ, ಇಲ್ಲಿ ಯಾವ್ದ್ರಿಂದ ಸ್ನಾನ ಮಾಡಿಸ್ತಾ ಇದಾರೆ ನಮ್ಗೆ? ಗಂಗಾ ಜಲ, ಯಮುನಾ ಜಲ, ಇದು ಜಲ ಅಂದ್ರೆ ನಮ್ಗೆ ಹರಿನಾಮ ಸಂಕೀರ್ತನದಿಂದ ಇದು ಸ್ನಾನ ಮಾಡಿಸ್ತಾ ಇರೋದು. ಮುಂದೆ ಪ್ರಶ್ನೆ ಬರುತ್ತೆ, ಯಾವುದಕ್ಕೆ ಸ್ನಾನ ಮಾಡಿಸ್ತಾವ್ರೆ? ಬರುತ್ತೆ ಪ್ರಶ್ನೆ. ಸ್ನಾನ ಮಾಡಿಸ್ತಾ ಇರೋದಂತೂ ಹರಿನಾಮ, ಯಾವುದಕ್ಕೆ? ದೇಹಿಕ, ನಮ್ಮ ಇಂದ್ರಿಯಗಳಿಗ, ನಮ್ದು ಮನಸ್ಕ, ನಮ್ದು ಬುದ್ಧಿಗ, ನಮ್ದು ಅಹಂಕಾರಕ್ಕ, ಯಾವ್ದಕ್ ಮಾಡಿಸ್ತಾ ಇದೆ? ಆತ್ಮಕ್ಕೆ. ನಮ್ದು ಈ ಸ್ನಾನ ಬಂದ್ಬಿಟ್ಟು ನಮ್ಮ ಇಂದ್ರಿಯಗಳಿಗೆ, ದೇಹ ಅಂದ್ರೆ ಆಲ್ಮೋಸ್ಟ್ ಇಂದ್ರಿಯಗಳಿಂದ ಕೂಡಿರೋದು. ನಮ್ಮ ಇಂದ್ರಿಯಗಳು ಈಗ ಹರಿನಾಮ ಇಂದ್ರಿಯನ, ನಮ್ಮ ಇಂದ್ರಿಯಗಳನ್ನ ಶುದ್ಧ ಮಾಡ್ತಾ ಇದೆಯಲ್ವಾ? ಮಾಡ್ತಾ ಇದೆ. ನಮ್ಮ ಕಣ್ಣು, ಬಾಯಿ, ಮೂಗು, ಇಂದ್ರಿಯಗಳು ಇವನು ಶುದ್ಧ ಮಾಡ್ತಾ ಇದೆ ಅಲ್ವಾ? ಹೌದು. ಇನ್ನೊಂದು ಯಾರೋ ಆತ್ಮ ಅಂತ ಹೇಳಿದ್ರು, ಕರೆಕ್ಟು. ಸೊ ಎರಡನೇದು ನಮ್ಮ ಮನಸ್ಸಿಗೆ, ನಮ್ಮ ಮನುಷ್ಯನ ಶುದ್ಧಿ ಮಾಡ್ತಾ ಇದೆ ಇಲ್ವಾ? ನಮ್ಮ ಮನಸ್ಸು ಮುಖ್ಯವಾಗಿ ನಮ್ಗೆ ಮನಸ್ಸು ಶುದ್ಧಿ ಆಗ್ಬೇಕಾಗಿರೋದಿಲ್ಲ, ಮನುಷ್ಯನ ಶುದ್ಧಿ ಮಾಡ್ತಾ ಇದೆಯಲ್ವಾ? ಅದು ಮಾಡ್ತಾ ಇದೆ. ಬುದ್ಧಿನ ಶುದ್ಧ ಮಾಡ್ತಾ ಇದೆಯಲ್ವಾ? ಬುದ್ಧಿನೂ ಕೂಡ ವೆರಿ ಫಸ್ಟ್ ಶುದ್ಧ ಮಾಡ್ತಾ ಇದೆ. ನಮ್ಮ ಅಹಂಕಾರ ಯಾವ ತರ ಅಹಂಕಾರ ಇತ್ತು, ನಾನು ನಂದು ಅಂತ ಅಹಂಕಾರ ಇತ್ತು, ಇವಾಗ ಯಾವ ತರ ಆಗಿದೆ, ಭಗವಂತನು ಅಂತ ಅಹಂಕಾರ ಬಂದಿದೆ, ಶುದ್ಧಿ ಮಾಡ್ತಾ ಇದೆಯಲ್ವಾ? ಸೊ ನಮ್ಗೆ ಈ ಸಂಕೀರ್ತನ ಅನ್ನೋದು ನಮ್ಗೆ ಎಲ್ಲದಕ್ಕೂ ಸ್ನಾನ ಮಾಡ್ತಾ ಇರೋದು. ಇದು ಎಲ್ಲ ವಸ್ತುಗಳಿಗೂ ಸ್ನಾನ ಮಾಡಿಸ್ತಾ ಇರೋದು, ಇದು ಶುದ್ಧತೆ ಮಾಡ್ತಾ ಇರೋದು. ಶುದ್ಧ ಮಾಡ್ತಾರೆ. ವಸ್ತು ಹರಿನಾಮ, ಶುದ್ಧ ಆಗ್ತಾರಂಥವು ನಮ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಆತ್ಮ ಎಲ್ಲ ಟೋಟಲ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಇದು ಶುದ್ಧ ಮಾಡ್ತಾ ಇದೆ. ಸೊ ಮನಕ್ಕೆ ಬುದ್ಧಿ, ಓಕೆ ಆಯ್ತಾ? ಸೊ ಇದು ಸ್ನಾನ ಮಾಡಿಸ್ತಾ ಇರೋದು ನಮ್ಮ ಇಂದ್ರಿಯಗಳಿಗೆ, ಇದು ಸ್ನಾನ ಮಾಡ್ತಾರೆ. ಸೊ ಇದೆಲ್ಲ ಟೋಟಲ್ ಆಗಿ ಇದೆಲ್ಲ ವಿಷಯ ತಗೊಂಡಾಗ ಹರಿನಾಮ ಅನ್ನೋದು ನಮ್ಗೆ ಏನ್ ಮಾಡ್ತಾ ಇದೆ? ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ರೀತಿಯಿಂದನೂ ಕೂಡ ಇದು ನಮ್ಗೆ ಏನ್ ಮಾಡ್ತಾ ಇದೆ? ಉದ್ಧಾರ ಮಾಡ್ತಾರೆ. ಸೊ ಅವಾಗಿಂದ ಆನಂದನ ವರ್ಧನೆ ಮಾಡ್ತಾ ಇದೆ, ಕರೆಕ್ಟು. ಆನಂದ ಯಾವ ರೀತಿ ವರ್ಧನೆ ಆಗ್ತಾ ಇದೆ? ಆನಂದ ಸಿಗ್ಬೇಕಾದ್ರೆ ಇವೆಲ್ಲ ಶುದ್ಧ ಆಗ್ಬೇಕು. ಇವೆಲ್ಲ ಶುದ್ಧ ಆಗಿದ್ರೆ ಆನಂದ ಸಿಗ್ತಾ ಇರೋದು. ಪ್ರತಿ ಪದದಲ್ಲೂ ನಮ್ಗೆ ಆನಂದ ಬರ್ತಾ ಇರೋದು ಇವೆಲ್ಲ ಶುದ್ಧ ಆದಾಗ. ಸೊ ಇವೆಲ್ಲ ಶುದ್ಧ ಆಗಕ್ಕೆ ಯಾವುದು ಮುಖ್ಯ ಕಾರಣ? ಹರಿನಾಮನೆ, ಸಂಕೀರ್ತನೆ ನಮ್ಗೆ ಶುದ್ಧ ಮಾಡ್ತಾ ಇರೋದು. ಅದರಿಂದ ಈ ಸಂಕೀರ್ತನೆ ಅನ್ನೋದು
ಪೂರ್ಣ ಪ್ರಮಾಣದಲ್ಲಿ ನಮಗೆ ಆನಂದ ಕೊಡುವಂಥದ್ದು. ಸೊ ಇದು ಇನ್ನು ಸ್ವಲ್ಪ ಇದೆ, ಅದನ್ನ ನಾಳೆ ನೋಡೋಣ. ಸೊ ರೂಪ ಗೋಸ್ವಾಮಿ ಇದರಲ್ಲಿ ಒಂದರಲ್ಲಿ ವಿದಗ್ಧ ವಿದಗ್ಧ ಅಂತ ಒಂದು ಗ್ರಂಥ ಇದೆ, ವಿದಗ್ಧ ಮಾನಸ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಇದು ಹರಿನಾಮದ್ದು ತುಂಬ ಮಹಿಮೆ, ದೊಡ್ಡ ಮಹಿಮೆ ಹೇಳ್ತಾರೆ ರೂಪ ಗೋಸ್ವಾಮಿ. ಸೊ ಅದ್ರದ್ದು ಏನು ಅಂತ ನಾಳೆ ದಿನ ನೋಡೋಣ. ಓಕೆ, ಇದು ಸರ್ವಾತ್ಮ ಸ್ನಪನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಸೊ ಇದನ್ನ ಪೂರ್ಣವಾಗಿ ಇನ್ನೊಂದು ದಿನ ಬೇಕಾದ್ರೆ ಸ್ವಲ್ಪ ಹೇಳ್ತೀನಿ, ಅವಾಗ ಹೇಳೋಣ ಬೇಕಾದ್ರೆ. ಸೊ ಇದು ಟೋಟಲ್ ಆಗಿ ಏನಂತಂದ್ರೆ ನಮ್ಮ ಎಲ್ಲಾ ರೀತಿಯಿಂದನೂ ಕೂಡ ಇದು ನಮ್ಗೆ ಏನ್ ಮಾಡ್ತಾ ಇದೆ, ಶುದ್ಧ ಮಾಡ್ತಾ ಇದೆ ಹರಿನಾಮ ಅನ್ನೋದು. ಸೊ ಹಿಂದೆಗಡೆ ಆನಂದಾಮುದಿ ವರ್ಧನೆ, ಆನಂದ ಅನ್ನೋದು ವರ್ಧನೆ ಆಗ್ತಾ ಇರೋದು ಯಾವ್ದ್ರಿಂದ ಅಂದ್ರೆ, ಯಾಕೆ ಚೈತನ್ಯಮಹಾಪ್ರಭು ಇಲ್ಲಿ ಅದು ನೋಟ್ ಮಾಡ್ತಾರೆ ಅಂದ್ರೆ, ನಮ್ಗೆ ಆನಂದ ಸಿಗ್ತಾ ಇರೋದು ಈ ಭೌತಿಕ ಆನಂದ ಅಲ್ಲ, ಮುಖ್ಯವಾಗಿ ನಮ್ಗೆ ಸಿಗ್ತಾ ಇರೋದು ಆಧ್ಯಾತ್ಮಿಕ ಆನಂದ. ಭೌತಿಕ ಆನಂದ ಆಗಿದ್ದಿದ್ರೆ ಅದು ಸ್ವಲ್ಪ ದಿನಕ್ಕೇನೆ, ಸ್ವಲ್ಪ ಹೊತ್ತಿಗೆ ಅದು ಮತ್ತೆ ತಿರ್ಗಾ ನಿರಾನಂದದಲ್ಲಿ ಓಟೋಗ್ಬೇಕಿತ್ತು. ಆ ಥರ ಆಗ್ತಾ ಇಲ್ಲ, ಇದು ನಿರಂತರವಾಗಿದೆ. ಪ್ರತಿ ಪದದಲ್ಲೂ ಪೂರ್ಣಾಮೃತನ ನಮ್ಗೆ ಆಸ್ವಾದನೆ ಮಾಡಿಸ್ತಾ ಇದ್ರೆ ಆಗ್ತಾ ಇರೋ ಆನಂದ ಆಧ್ಯಾತ್ಮಿಕವಾಗಿರೋದು, ಆಧ್ಯಾತ್ಮಿಕ ಸ್ನಾನ ನಮಗೆ ಮಾಡಿಸ್ತಾ ಇರೋದು ಅನ್ನೋದಕ್ಕೆ ಅವರು ನೋಟ್ ಮಾಡ್ತಾರೆ. ಓಕೆ, ಇದಕ್ಕೆ ಇನ್ನೊಂದು ಸ್ವಲ್ಪ ಇದೆ, ನಾಳೆ ದಿನ ನೋಡೋಣ. ಹರಿನಾಮ ಸಂಕೀರ್ತನ ಕೀ ಜಯ, ಶ್ರೀಮದ್ ಭಾಗವತಂ ಕೀ ಜಯ. ಶ್ಲೋಕ ನಂಬರ್ 19, ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ ನಂಬರ್ 19. ತದಾ ರಜಸ್ತಮೋ ಭಾವಾಂ ಕಾಮಲೋಭಾದಯಶ್ಚಯೇ ಚೇತಯೇತರ್ಹನಾ ವಿದ್ದಂ ಸ್ಥಿತಂ ಸತ್ವೇ ಪ್ರಸೀದತಿ. ಅನುವಾದ: ಹೃದಯದಲ್ಲಿ ಅಚಂಚಲವಾದ ಪ್ರೇಮಮಯ ಸೇವೆ ಸ್ಥಿರವಾಗುತ್ತಿದ್ದಂತೆಯೇ, ಹಿಂದಗಡೆ ಹೇಳಿದ್ರೆ, ಓಕೆ ಇದು ಓದ್ಬಿಡ್ತೀನಿ. ರಾಜಸ ಮತ್ತು ತಾಮಸ ಗುಣಗಳ ಸಹಜ ಪರಿಣಾಮಗಳಾದ ಕಾಮ, ಲಾಲಸೆ, ಅತ್ಯಾಸೆ ಮುಂತಾದವು ಹೃದಯದಿಂದ ಮಾಯವಾಗುತ್ತವೆ. ಆಗ ಭಕ್ತನು ಸತ್ವಗುಣದಲ್ಲಿ ನೆಲೆಸುತ್ತಾನೆ, ಸಂಪೂರ್ಣ ಸಂತುಷ್ಟನಾಗುತ್ತಾನೆ. ಸೊ ಇದು ಆಕ್ಚುಲಿ ನಾನು ಪಾಯಿಂಟ್ ಮಾಡೋಕ್ಕಾಗಿಲ್ಲ ಇವತ್ತು, ತುಂಬ ಮುಖ್ಯವಾಗಿರೋ ಪಾಯಿಂಟ್ ಇದ್ದಾವೆ, ನಾಳೆ ಮಾಡಾಕ್ತೀನಿ. ಸೊ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದ್ರು, ಭಗವಂತಂದು ಪ್ರೇಮಮಯ ಸೇವೆ ಯಾವಾಗ ನಿತ್ಯ ಶ್ರವಣ ಮಾಡ್ತಾ ಇದ್ದಾಗ ಭಗವಂತನ ಬಗ್ಗೆ, ಸೊ ಅದು ಶುದ್ಧ ಭಕ್ತರು ಸವಾಸ ಮಾಡ್ತಾ ಇದ್ದಂಗೆ, ನಾವು ಶುದ್ಧ ಭಕ್ತರದ್ದು ಸೇವೆ ಮಾಡ್ತಾ ಇದ್ದಾಗ ನಮ್ಮ ಹೃದಯದಲ್ಲಿ ಏನೇ ಎಲ್ಲ ತೊಂದರೆಗಳು ನಾಶ, ಬಹುತೇಕ ಆಲ್ಮೋಸ್ಟ್ ನಾಶ ಆಗ್ತಾ ಇರ್ತವೆ. ಸೊ ಭಗವಂತನ ಪ್ರೇಮಮಯ ಸೇವೆ ನಮ್ಮ ಹೃದಯದಲ್ಲಿ ಅಚಂಚಲವಾಗಿ ಅಚಂಚಲವಾಗಿ ಅಂತಂದ್ರೆ ಅದನ್ನ ಮಾಡಲೇಬೇಕು, ಚಂಚಲ ಇಲ್ದಿರೋಂಥದ್ದು. ಅಂದ್ರೆ ಹೃದಯದಲ್ಲಿ ನಮ್ಗೆ ಭಗವಂತನ ಸೇವೆ ಮಾಡಲೇಬೇಕು ಅಂತ ಸ್ಥಿರವಾಗಿ ಉಳ್ಕೊಳ್ಳುತ್ತೆ. ಓಕೆ, ಸೊ ಈಗ ಉಳ್ಕೊಂಡಾಗ ಏನಾಯ್ತು, ಈ ತರ ಭಗವಂತನ ಸೇವೆ ಮಾಡಬೇಕು ಅಂತ ಅಚಂಚಲವಾಗಿ ನಮ್ಮ ಹೃದಯದಲ್ಲಿ ಅದು ಕೂತ್ಕೊಂಡಾಗ, ಭಗವಂತನ ಸೇವೆ ಮಾಡಲೇಬೇಕು ಅಂತ ಕೂತ್ಕೊಂಡಾಗ ಏನಾಗುತ್ತೆ ನೋಡಿ. ಸೊ ಹೃದಯದಲ್ಲಿ ಅಚಂಚಲವಾದ ಪ್ರೇಮಮಯ ಸೇವೆ ಸ್ಥಿರವಾಗುತ್ತಿದ್ದಂತೆಯೇ ರಾಜಸ ಮತ್ತು ತಾಮಸ ಗುಣಗಳ ಸಹಜ ಪರಿಣಾಮಗಳಾದ ಯಾವ್ಯಾವುದು, ಕಾಮ, ಲಾಲಸೆ, ಅತ್ಯಾಸೆ ಮುಂತಾದವು ಹೃದಯದಿಂದ ಮಾಯವಾಗುತ್ತವೆ. ಸೊ ನಮ್ಗೆ ಯಾವ್ದ್ರಿಂದ ಯಾವುದೇ ದೂರ ಆಗುತ್ತೆ, ಅಚಂಚಲವಾಗಿ ಸ್ಥಿರ ಭಗವಂತನ ಸೇವೆ ಸ್ಥಿರ ಆದಾಗ ಹೃದಯದಲ್ಲಿ ಕಾಮ, ಲಾಲಸೆ, ಅತ್ಯಾಸೆ, ಸೊ ಇದು ಮೂರು ಯಾವ್ದ್ರದ್ದು ಪರಿಣಾಮದಿಂದ ಆಗ್ತಾ ಇರೋದು? ಈ ಕಾಮ, ಲಾಲಸೆ, ಅತ್ಯಾಸೆ ಬರ್ತಾ ಇರೋದು ಯಾವ್ದ್ರಿಂದ? ನಮ್ಮ ರಾಜಸ ಮತ್ತು ತಮಗುಣಗಳು ಇರೋದ್ರಿಂದ. ನಮ್ಮಲ್ಲಿ ರಾಜೋಗುಣ ತಮೋಗುಣ ಇರೋದ್ರಿಂದ ನಮ್ಗೆ ಏನಾಗ್ತಾ ಇದೆ, ಕಾಮ ಅನ್ನೋದು, ಲಾಲಸೆ, ಅತ್ಯಾಸೆ ಇವೆಲ್ಲ ಬರ್ತಾ ಇರೋದು. ಏನೇ ನಮ್ದು ಇದು ಷಡ್ ವರ್ಗ ಅಂತ ಹೇಳ್ಬೋದು, ಇಲ್ಲ ಅಂತಂದ್ರೆ ಇಲ್ಲಿ ಇರೋ ಥರನೇ ಕಾಮ, ಲಾಲಸೆ, ಅತ್ಯಾಸ ಅಂತ ಹೇಳ್ತೀವಿ. ಇದೆಲ್ಲ ಬರ್ತಾ ಇರೋದು ಯಾವ್ದ್ರಿಂದ? ನನ್ನಲ್ಲಿ ರಾಜಸ ತಾಮಸ ಗುಣ ಇರೋದ್ರಿಂದ. ಸೊ ಈ ರಾಜಸ ತಾಮಸ ಗುಣಗಳು ಯಾವಾಗ ಹೋಗುತ್ತೆ? ಯಾವಾಗ ನಮ್ಗೆ ಪ್ರೇಮಮಯ ಸ್ಥಿರ ಆಗುತ್ತೋ, ಅಚಂಚಲವಾಗಿ ಪ್ರೇಮಮಯ ಸ್ಥಿರ ಆಗುತ್ತೋ ಹೃದಯದಲ್ಲಿ, ಪ್ರತಿನಿತ್ಯ ಮತ್ತೆ ಶ್ರವಣ ಮಾಡ್ತಾ ಇರ್ತೀನಿ, ಮತ್ತೆ ಭಗವಂತನ ಶ್ರವಣ ಮಾಡ್ತಾ ಮತ್ತು ಭಗವಂತ ಭಕ್ತರು ಸೇವೆ ಮಾಡ್ತಾ ಈ ಸ್ಥಿರವಾಗಿರೋಂಥ ಇದನ್ನ ಯೂಸ್ ಮಾಡ್ತಾ ಏನು ಅಚಂಚಲವಾಗಿರೋ ಭಕ್ತಿ ಸೇವೆ ಮಾಡ್ತಾ ಇರ್ತೀನಿ. ಅವಾಗ ನಮ್ಮ ಹೃದಯದಿಂದ ಎರಡು ಮಾಯ ಆಗುತ್ತೆ, ಎರಡು ಹೋಗುತ್ತೆ. ಒಂದು ರಾಜಸ, ಇನ್ನೊಂದು ತಾಮಸ ಗುಣ, ಇವು ಹೋಗುತ್ತೆ.
ಓ ಹೋದಾಗ ನಮ್ಮಲ್ಲಿ ಇವಾಗ ರಾಜಸ ತಮಸ್ಸ ಗುಣದಿಂದ ಮುಖ್ಯವಾಗಿ ಏನೇನು ಹೋಗುತ್ತೆ? ಕಾಮ, ಲಾಲಸೆ, ಅತ್ಯಾಸೆ ಹೋಗುತ್ತೆ. ಇವೆರಡು ಓಡೋದು ಯಾವ್ದ್ರಿಂದ? ರಜೋಗುಣ ತಮ ಗುಣದಿಂದ. ರಜೋಗುಣ ತಮ ಗುಣದಿಂದ ಮೇಲ್ ಬಂದ್ರೆ ಈ ಕಾಮ, ಲಾಲಸೆ, ಅತ್ಯಾಸೆ ಅನ್ನೋದು ಇರೋದಿಲ್ಲ. ಅವನ್ನ ಮಾಡ್ತಾ ಇದೀವಿ ಯಾಕೆಂದ್ರೆ ನಂಗೆ ರಜೋಗುಣ ತಮ ಗುಣ ಇದೆ ಅದಕ್ಕೆ. ಸೊ ಈ ಕಾಮ ಅಂತಂದ್ರೆ ಇನ್ನೊಂದನ್ನ ಬಯಸೋದು. ಇದು ಮೂರು ಒಂದೇ ರೀತಿ ಅರ್ಥ ಕೊಡುತ್ತೆ ಆಕ್ಚುಲಿ. ಕಾಮ, ಲಾಲಸೆ, ಅತ್ಯಾಸೆ ಅಂತ. ಲಾಲಸೆ ಅಂತಂದ್ರೆ ಒಂದನ್ನ ಉತ್ಕಟವಾಗಿ ಪಡಿಲೇಬೇಕು ಅಂತಂದು. ಅತ್ಯಾಸೆ ಅಂದ್ರೂ ಕೂಡ ಒಂದನ್ನ ಜಾಸ್ತಿ ಆಸೆಗಳಿರೋದು, ಒಂದ್ ಬೇಕಂದ್ರೆ ಇನ್ನೊಂದು ಬೇಕು ಅಂತ ಹೇಳೋದು, ಈ ತರ. ಕಾಮ ಅಂತಂದ್ರೆ ಇನ್ನೊಂದು ಇನ್ನೊಂದು ಆಪೋಸಿಟ್ ಸೆಕ್ಸ್ ನ ಪಡೆಯುವಂತ ಕಾಮ ಇರ್ಬೋದು, ಇಲ್ಲ ವಸ್ತುಗಳನ್ನ ಪಡೆಯುವಂತ ಇಚ್ಛೆ ಇರ್ಬೋದು. ಇದನ್ನ ಕಾಮ ಅಂತೀವಿ. ಸೊ ಇವೆಲ್ಲ ಹುಡ್ತಾ ಇರೋದು ಯಾವ್ದ್ರಿಂದ? ರಜೋಗುಣ ತಮಗುಣ. ಈ ರಜೋಗುಣ ತಮಗುಣ ನಮ್ಮ ಹೃದಯದಿಂದ ಮಾಯ ಆಗ್ತವೆ, ಹೋಗುತ್ತೆ. ಯಾವಾಗ ಭಗವಂತಂದು ಚಲವಾಗಿರುವಂತಹ ಸೇವೆ, ಪ್ರೇಮಮಯ ಸೇವೆ ಹೃದಯದಲ್ಲಿ ಉಳ್ಕೊಂಡಾಗ, ಭಕ್ತರು ಸೇವೆ ಮಾಡ್ತಾ ಇದ್ದಾಗ ಮತ್ತೆ ಏನಾಗುತ್ತೆ? ಮುಂದೆ ಹೃದಯದಿಂದ ಮಯ ಆಗುತ್ತವೆ. ಆಗ ಭಕ್ತನು ಸತ್ವ ಗುಣದಲ್ಲಿ ನೆಲೆಸುತ್ತಾನೆ. ಯಾವಾಗ ರಜೋಗುಣ ತಮಗುಣ ಹೋಗ್ತಾನೆ, ಅವನಿಗೆ ಇನ್ನೊಂದು ಗುಣ ಯಾವ್ದು ಇದೆ? ಸತ್ವ ಗುಣದಲ್ಲಿ ನೆಲೆಸ್ತಾನೆ. ಸತ್ವ ಗುಣದಲ್ಲಿ ನೆಲೆಸಿ ಇನ್ನೊಂದು ಆಗುತ್ತೆ ಇಲ್ಲಿ. ಏನಾಗುತ್ತೆ? ಸಂಪೂರ್ಣ ಸಂತುಷ್ಟ ಆಗ್ತಾನೆ. ಯಾವ್ದ್ರಲ್ಲಿ ಸಂತುಷ್ಟ ಆಗ್ತಾನೆ? ಯಾವ್ದ್ರಲ್ಲಿ ಸಂತುಷ್ಟ ಆಗ್ತಾನೆ? ಸಂತುಷ್ಟ ಅಂದ್ರೆ ಅವನಿಗೆ ನನ್ಗೆ ರಜೋಗುಣ ಹೋಯ್ತು, ತಮಗುಣ ಆಯ್ತು, ಕಾಮ, ಲಾಲಸೆ, ಅತ್ಯಾಸೆ ಒಟ್ಟೋಯ್ತು, ಅದರಿಂದ ಅವ್ನ್ ಬೇಜಾರಾಗ್ತಾ ಇರಲ್ಲ, ಸಂತುಷ್ಟ ಆಗ್ತಾನೆ. ಅದು ಹೋಗಿದ್ದಾಗ ಅವನ್ಗೆ ಖುಷಿ ಆಗುತ್ತೆ, ಆನಂದ ಬರುತ್ತೆ. ಯಾಕೆ ಅಂತಂದ್ರೆ ಅವು ಮಾಡ್ತಾ ಇರುವಾಗ ಅವು ಪೂರ್ಣ ಆಗೋದಿಲ್ಲ, ಅವು ನಮ್ಗೆ ಸುಖ ಕೊಡೋದಿಲ್ಲ, ಅವ್ನಿಗೆ ಸಂತುಷ್ಟ ಇರಲ್ಲ. ಒಂದು ವಸ್ತುವಿನಲ್ಲಿ ಪೂರ್ಣ ಆನಂದ ಬಂದ, ಪೂರ್ಣವಾಗಿ ನಮ್ಗೆ ಸಿಕ್ತಾಗ, ಆನಂದ ಸಿಕ್ತಾಗ ತಾನೇ ನಂಗೆ ಸಂತುಷ್ಟ ಆಗೋದು. ಸೊ ಅವು ಯಾವತ್ತೂ ಏನಾಗಲ್ಲ, ಅವಕ್ಕೆ ಪೂರೈಸಕ್ಕೆ ಆಗೋದಿಲ್ಲ. ನಾವು ರಜೋಗುಣ ತಮಗುಣದಿಂದ ಬರಂತ ಈ ಏನು ಕಾಮ, ಲಾಲಸೆ ಇವೆಲ್ಲ ನಾವು ಪೂರ್ಣ ಮಾಡಕ್ಕಾಗೋದಿಲ್ಲ. ಅಪೂರ್ಣ ಆಗ್ಲೇ ಇದ್ದಾಗ ನಮ್ಗೆ ಅಸಂತುಷ್ಟವಾಗಿ ಉಳ್ಕೋತೀವಿ. ಯಾವಾಗ ಅದು ಹೋಗುತ್ತೋ ಒಬ್ಬ ವ್ಯಕ್ತಿ ಸಂತುಷ್ಟ ಆಗ್ತಾನೆ. ಸತ್ವಗುಣದಲ್ಲಿ ಒಬ್ಬ ವ್ಯಕ್ತಿ ನನಗೆ ಏನೋ ಒಂದು ವಸ್ತು ಬೇಕಂದ್ರೆ ಅದ್ರದ್ದು ಇಲ್ಲಪ್ಪ ಸಾಕು ಅನ್ನೋ ಭಾವನೆಗೆ ಬರ್ತಾನೆ. ರಜೋಗುಣ ತಮಗುಣದಲ್ಲಿ ಅದಕ್ಕೆ ಬರಲ್ಲ, ಬೇಕು ಬೇಕು ಅನ್ನೋದೇ ರಜೋಗುಣ ಜಾಸ್ತಿ. ಸತ್ವಗುಣದಲ್ಲಿ ಇದ್ದಾಗ ಇಲ್ಲಪ್ಪ ತೃಪ್ತಿ ಆಯ್ತು, ನನಗೆ ಸಾಕು, ಬೇರೆ ಯಾವ ಇದಕ್ಕಿಂತ ನನಗೆ ಬೇಕಾಗಿಲ್ಲ ಅಂತ. ಸೊ ಅದಕ್ಕೆ ಅವನು ಸಂತುಷ್ಟ ಆಗ್ತಾನೆ. ಇದು ನಾರ್ಮಲ್ ಸ್ಟೇಜಿಗೆ ಬರ್ತಾನೆ, ಸಂತುಷ್ಟ ಆಗ್ತಾನೆ. ಅಂತಂದ್ರೆ ಇದು ಏನ್ ಭಕ್ತಿ ಸ್ಟೇಜ್ ಅಲ್ಲ, ಇದೇನು ಪೂರ್ಣ ಭಕ್ತಿ ಸ್ಟೇಜ್ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಅಲ್ಲ. ಇದು ಅಚಂಚಲವಾಗಿ ಸ್ಥಿರವಾಗಿ ಅವನ ಹೃದಯದಲ್ಲಿ ಭಕ್ತಿ ಮಾಡಬೇಕು ಅನ್ನೋ ಅಚಂಚಲ ಉಳ್ಕೊಂಡಿದ್ದೆ, ಭಕ್ತಿ ಮಾಡ್ತಾ ಇದ್ದಾನೆ. ಇನ್ನೂ ಪೂರ್ಣವಾಗಿ ಅವನಿಗೆ ಇದಾಗಿಲ್ಲ, ಭಗವಂತ ಸಿಕ್ಕಿಲ್ಲ, ಭಗವಂತ ಕಾಣಿಸ್ಕೊಂಡಿಲ್ಲ. ಸೊ ಇದರಿಂದ ಅವನಿಗೆ ಸ್ವಲ್ಪ ಸಂತುಷ್ಟಿ ಆಗಿದೆ, ಎಲ್ಲಾದ್ರಲ್ಲೂ ನಾರ್ಮಲ್ ಸ್ಥಿತಿಗೆ ಬಂದಿದ್ದಾನೆ ಅವನು. ಇವಾಗ ಸತ್ವಗುಣ ಬರೋದು ಭಕ್ತಿ ಮಾಡೋಕ್ಕೋಸ್ಕರ ಅನುಕೂಲವಾಗಿರೋಂಥ ಪರಿಸ್ಥಿತಿ ಅದು, ಆಯ್ತಲ್ಲ. ಸೊ ರಜೋಗುಣ ತಮಗುಣದಲ್ಲಿ ಮಾಡೋಂಥ ಭಕ್ತಿ ಏನಾಗುತ್ತೆ, ಅದೊಂಥರ ಕೆಳಮಟ್ಟದ ಶಕ್ತಿ ಅದು. ಅದರಿಂದ ತೃಪ್ತಿ ಸಿಗಲ್ಲ, ಆನಂದ ಸಿಗಲ್ಲ, ಆ ಭಕ್ತಿ ಪೂರ್ಣ ಅನ್ಸ್ಕೊಳ್ಳಲ್ಲ. ಯಾವಾಗ ಸತ್ವಗುಣದಲ್ಲಿ ಇದ್ಕೊಂಡು ಭಗವಂತ ಸೇವೆ ಮಾಡ್ತಾ ಇರ್ತಾನಲ್ಲ, ಅದು ಒಂದು ರೀತಿ ಅವನಿಗೆ ಸ್ವಲ್ಪ ಸಂತೃಪ್ತಿ ತರುತ್ತೆ, ಸ್ವಲ್ಪ ಭಕ್ತಿದು ಆನಂದ ಅವನು ಅನುಭವಿಸೋಕೆ ಶುರುವಾಗ್ತಾನೆ, ಭಕ್ತಿ ಮಾಡ್ದಂಗೆ. ಇದು ಆಗುತ್ತೆ ಯಾವಾಗ? ಇದು 3ನೇ ಸ್ಟೇಜಲ್ಲಿ, 3ನೇ ಸ್ಟೆಪ್ಪಲ್ಲಿ ಅವನಿಗೆ ಇದಾಗುತ್ತೆ, ಸಂತುಷ್ಟ ಆಗ್ತಾನೆ. ಸೊ ಪ್ರಭುಪಾದಿನ ಇದನ್ನು ವಿವರವಾಗಿ ಹೇಳ್ತಾರೆ. ಜೀವಿಯು ತನ್ನ ಸಹಜವಾದ ಮೂಲ ಸ್ಥಿತಿಯಲ್ಲಿ ಆಧ್ಯಾತ್ಮಿಕ ಅತ್ಯಾನಂದದಿಂದ ಪೂರ್ಣ ತೃಪ್ತನಾಗುತ್ತಾನೆ. ಯಾವಾಗ ಅವನು ಪೂರ್ಣ ತೃಪ್ತಿ ಆಗುತ್ತೆ? ಮೂಲ ಸ್ಥಿತಿಗೆ ಹೋದಾಗ. ಮೂಲ ಸ್ಥಿತಿ ಯಾವುದು? ನಮ್ಮ ಸಹಜ ಸ್ಥಿತಿ ಯಾವುದು? ಕೃಷ್ಣದ ದಾಸ ಅನ್ಕೊಳ್ಳೋದೆ. ಜೀವೇರ್ ಸ್ವರೂಪ ನಿತ್ಯ ಕೃಷ್ಣ ದಾಸ. ಕೃಷ್ಣದ ದಾಸ ಅಂತ ಯಾವಾಗ ಆಗ್ತೀವಿ ಅವಾಗ ಅವನು ಮೂಲ ಸ್ಥಿತಿಗೆ ಬರೋದು ಅದು. ಸೊ ಅವನಿಗೆ ಯಾವಾಗ ನನಗೆ ಈ ದಾಸತ್ವ ಬರುತ್ತೋ ಅವನೇನಾಗುತ್ತೆ, ಆನಂದದಲ್ಲಿ ಪೂರ್ಣ ತೃಪ್ತಿ ಆಗ್ತಾನೆ, ನಾರ್ಮಲ್ಗೆ ಅವನಿಗೆ ತೃಪ್ತಿ ಆಗುತ್ತೆ. ಇಂತಹ ಸ್ಥಿತಿಯನ್ನು ಬ್ರಹ್ಮಭೂತ, ಆತ್ಮಾನಂದಿ ಅಥವಾ ಸ್ವಯಂ ಸಂತೃಪ್ತ ಸ್ಥಿತಿ ಎಂದು ಕರೀತಾರೆ. ಇದು ಬೇರೆ ಬೇರೆ ಕಡೆ ಬೇರೆ ಬೇರೆ ವರ್ಡಿಂದ ಕರೀತಾರೆ. ಒಂದ್ ಕಡೆ ಬ್ರಹ್ಮಭೂತ, ಪ್ರಸನ್ನ ಆತ್ಮನ, ಸ್ವಚೇತನ, ಆಕಾಂಕ್ಷತೆ ಭಗವದ್ಗೀತೆಯಲ್ಲಿ ಬರುತ್ತಲ್ಲ, ಸೊ ಅದಾಗ್ತದೆ. ಆತ್ಮಾನಂದಿ ಅಂದ್ರೆ ಆತ್ಮದಲ್ಲೇ ಆನಂದನ ಪಡಿತಾ ಇರ್ತಾನೆ. ಮತ್ತೆ ಸಂತೃಪ್ತಿ, ಸ್ವಯಂ ಸಂತೃಪ್ತಿ ಸ್ಥಿತಿ, ಸ್ವಯಂ ತೃಪ್ತಿ ಆಗಿರ್ತಾನೆ ಅವನು, ಆತ್ಮದಲ್ಲೇ ಆನಂದ ಅನುಭವಿಸ್ತಾ ಇರ್ತಾನೆ. ಈ ಸ್ಥಿತಿಯೆಲ್ಲ ಕರೀತಾರೆ. ಈ ಯಾವ್ದಾದಾಗ ಅವನಿಗೆ ಮೂಲ ಸ್ಥಾನದಲ್ಲಿ ನಿಂತಾಗ, ಕೃಷ್ಣನೇ ಒಡೆಯ ಅಂತ ಭಾವನೆ ಬಂದಾಗ. ಈ ಸ್ವಯಂ ಸಂತೃಪ್ತಿಯು ನಿಷ್ಕ್ರಿಯ ಮೂರ್ಖನ ತೃಪ್ತಿಯಂತಿರುವುದಿಲ್ಲ.
ಈ ಸ್ವಯಂ ತೃಪ್ತಿ ಇದೆಯಲ್ಲ, ಕೆಲವೊಂದ್ಸರಿ ನಿಷ್ಕ್ರಿಯ ಮೂರ್ಖನು ಕೂಡ ತೃಪ್ತಿ ಆಗ್ಬಿಡ್ತಾನೆ. ಯಾವ ರೀತಿ ನಿಷ್ಕ್ರಿಯವಾಗಿರ್ತಾನೆ ಅಂದ್ರೆ ಏನ್ ಕೆಲಸ ಮಾಡಿದ್ರ ನಿಷ್ಕ್ರಿಯವಾಗಿ ಆನಂದನ ಪಡಿತಾ ಇರ್ತಾನೆ ಅವನು. ಸೊ ಅವನ ತರ ತೃಪ್ತಿ ಅಲ್ಲ ಇದು. ಏನಿದು? ನಿತ್ಯ ನಿರಂತರವಾಗಿರೋ ತೃಪ್ತಿ. ಈ ನಿಷ್ಕ್ರಿಯ ಮೂರ್ಖ ಮೌಢ್ಯದ ಅಜ್ಞಾನ ಸ್ಥಿತಿಯಲ್ಲಿ ಇರುತ್ತಾನೆ. ಆ ನಿಷ್ಕ್ರಿಯ ಮೂರ್ಖ ಅಂತ ಅನ್ನೋದು ಏನ್ ಸ್ಥಿತಿ ಇರ್ತಾನೆ ಅವನು? ಮೂರ್ಖ, ಮೌಢ್ಯ, ಅಜ್ಞಾನದಲ್ಲಿರಂತದ್ದು. ಅದು ಆ ಅಜ್ಞಾನದಲ್ಲಿ ಆಗಂತ ಸುಖ ಅದು. ಇವನ್ ಸುಖ ರೂಪ ಹೇಳ್ತಾನೆ ನೋಡಿ. ಆದರೆ ಸ್ವಯಂ ಸಂತೃಪ್ತನಾದ ಆತ್ಮಾನಂದಿ ಐಕ ಸ್ಥಿತಿಯಲ್ಲಿ ಮೀರಿದ ಅಲೌಕಿಕನಾಗಿರುತ್ತಾನೆ. ಸೊ ಇವೊಂದು ಅಲೌಕಿಕ ಸ್ಥಿತಿಲಿ ಇರೋದು, ಅವನು ಲೌಕಿಕ ಸ್ಥಿತಿಲಿ ಇರೋದು. ಅವಂದು ಆನಂದ ಏನ್ ತೃಪ್ತಿ ಅನ್ನೋದು ಲೌಕಿಕ ಸ್ಥಿತಿಲಿ ಇರೋದು, ಅಜ್ಞಾನದಿಂದ ಕೂಡಿರೋದು. ಸೊ ಇವನ್ ಸ್ಥಿತಿ ಅಲೌಕಿಕವಾಗಿ ಸ್ಥಿತಿಲಿ ಇರೋದು, ಮತ್ತೆ ಜ್ಞಾನದಿಂದ ಕೂಡಿರೋಂಥ. ಅಚಂಚಲ ಭಕ್ತಿಯುತ ಸೇವೆಯಲ್ಲಿ ಸ್ಥಿರನಾಗುತ್ತಿರುವಂತೆಯೇ ಪರಿಪೂರ್ಣತೆಯ ಈ ಸ್ಥಿತಿ ಪ್ರಾಪ್ತವಾಗುತ್ತದೆ. ಯಾವಾಗ ನಮಗೆ ಭಗವಂತನ ಪ್ರೇಮಯುತ ಸೇವೆ ಅಚಂಚಲವಾಗಿ ನಮ್ಮ ಹೃದಯದಲ್ಲಿ ನಿಂತ್ಕೊಂಡಾಗ ಈ ಸ್ಥಿತಿ ಆಗೋದು. ನನಗೆ ಭಗವಂತಂದು ಇದು ಸೇವೆ ಬೇಕೇ ಬೇಕು ಅಂತ ನಮ್ಮ ಹೃದಯದಲ್ಲಿ ಅಚಂಚಲವಾಗಿ ನಿಂತ್ಕೊಳ್ಳುತ್ತದು. ಸೊ ಭಗವಂತ ಸೇವೆ ಬಿಟ್ಟು ನನಗೆ ಇರಕ್ಕೆ ಆಗೋದಿಲ್ಲ. ಅವ್ನು ಸೇವೆ ಮಾಡಲಿಲ್ಲ ಅಂದ್ರೆ ನಮ್ಮ ಮನಸ್ಸು ಒಂಥರ ಏನಾಗುತ್ತೆ, ಯಾವಾಗ್ಲೂ ತಳಮಳ ಅನಿಸ್ತಾ ಇರುತ್ತೆ. ಏನೋ ಕಳ್ಕೊಂಡೆ, ಏನೋ ನನಗೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಸೊ ಈ ಸ್ಥಿತಿಗೆ ಬರ್ತಾನಲ್ಲ, ಆವಾಗ ಅವನು ಅಚಂಚಲವಾಗಿದೆ ಅವನಿಗೆ ಸೇವೆ ಮಾಡೋಕ್ಕೆ ಅಂತ ತಿಳ್ಕೊಬೇಕು. ಭಕ್ತಿ ಸೇವೆ ನಿಷ್ಕ್ರಿಯತೆ ಅಲ್ಲ. ಭಕ್ತಿ ಸೇವೆ ಅನ್ನೋದು ನಿಷ್ಕ್ರಿಯತೆ. ನಿಷ್ಕ್ರಿಯ ಅಂದ್ರೆ ಏನು ಕೆಲಸ ಇರೋದಂಥದ್ದು ಅಲ್ಲ, ಬದಲಾಗಿ ಆತ್ಮದ ನಿರ್ಮಲ ಕ್ರಿಯೆ ಆಗಿದೆ. ಪ್ರತಿ ಕ್ಷಣನೂ ಇದು ಏನಾಗಿದೆ? ಆಕ್ಟಿವ್. ಆತ್ಮ ಯಾವಾಗ್ಲೂ ಆಕ್ಟಿವ್ ಆಗಿರುತ್ತೆ, ಯಾವಾಗ್ಲೂ ಕೆಲಸ ಮಾಡೋಂಥ ಪ್ರವೃತ್ತಿ ಅದು. ಏನ್ ಕೆಲಸ ಮಾಡೋ ಪ್ರವೃತ್ತಿ? ಭೌತಿಕವಾಗಿರಲ್ಲ, ಆಧ್ಯಾತ್ಮಿಕವಾಗಿ ಕೆಲಸ ಮಾಡೋಂಥ ಪ್ರವೃತ್ತಿ ಇರೋಂಥದ್ದು, ಅದು ನಿಷ್ಕ್ರಿಯೆ ಅಲ್ಲ. ಸೊ ಅದರಿಂದ ಈ ನಿಷ್ಕ್ರಿಯ ಸ್ಥಿತಿ ಅಜ್ಞಾನ ಸ್ಥಿತಿ. ನಮ್ಮ ಮೂಲ ಇದೇನೋ ಯಾವಾಗ್ಲೂ ಕ್ರಿಯೆ ಮಾಡ್ತಾ ಇರೋದು. ಕ್ರಿಯೆ ಮಾಡ್ತಾ ಇರ್ಬೇಕಾಗಿರೋದು ನಮ್ದು ಆತ್ಮದ ಮೂಲ ಸ್ಥಿತಿ. ಆದ್ರೆ ಆ ವ್ಯಕ್ತಿಗೆ ಸಿಗ್ತಾ ಇರೋಂಥದ್ದು ನಿಷ್ಕ್ರಿಯ ಸ್ಥಿತಿಲಿ ಆನಂದ, ಅದ್ರಲ್ಲಿ ಆನಂದ ಇಲ್ಲ. ಸೊ ಅವನ್ ಕ್ರಿಯಾ ಸ್ಥಿತಿಲೇ ಅವನಿಗೆ ಆನಂದ ಇರೋದು. ಐಹಿಕ ವಸ್ತುಗಳ ಸಂಘದಿಂದ ಆತ್ಮದ ಕ್ರಿಯೆ ದೂಷಿತವಾಗುತ್ತದೆ. ಐಹಿಕ ವಸ್ತುಗಳ ಸಂಘದಿಂದ ಆತ್ಮದ ಕ್ರಿಯೆ ದೂಷಿತ. ಈ ಭೌತಿಕ ವಸ್ತುಗಳ ಸಂಘ ಮಾಡಿದಾಗ ಆತ್ಮದ ಕ್ರಿಯೆ ಏನಾಗುತ್ತೆ? ಕಲುಷಿತ ಆಗುತ್ತೆ. ಅಂತಹ ರೋಗಗ್ರಸ್ತ ಕ್ರಿಯೆ ಕಾಮ, ಲಾಲಸೆ, ಅತ್ಯಾಸೆ, ನಿಷ್ಕ್ರಿಯತೆ, ಮೌಢ್ಯ ಮತ್ತು ನಿದ್ರೆಗಳ ರೂಪದಲ್ಲಿ ಅಭಿವ್ಯಕ್ತವಾಗುತ್ತದೆ. ಸೊ ಈ ನಿಷ್ಕ್ರಿಯ ಸ್ಥಿತಿಯಿಂದ ಆತ್ಮದ್ದು ನಿಷ್ಕ್ರಿಯ ಸ್ಥಿತಿ ಇದೆಯಲ್ಲ, ಈ ಕ್ರಿಯೆ ಇಲ್ದಿರೋಂಥ ಸ್ಥಿತಿ, ಅವಾಗೇನಾಗುತ್ತೆ? ಇವೆಲ್ಲ ಆಗ್ತವೆ. ರೋಗಗ್ರಸ್ತ ಕ್ರಿಯೆ ಇದೇನಾಗಿದ್ದು? ಇದು ಆತ್ಮದು ರೋಗಗ್ರಸ್ತ ಕ್ರಿಯೆ. ಅದರಿಂದ ಏನೇನಾಗುತ್ತೆ? ಇದರಿಂದ ಕಾಮ, ಲಾಲಸೆ, ಅತ್ಯಾಸೆ, ನಿಷ್ಕ್ರಿಯತೆ, ಮೌಢ್ಯ ಮತ್ತು ನಿದ್ರೆ ಈ ರೂಪದಲ್ಲಿ ಅಭಿವ್ಯಕ್ತ ಆಗುತ್ತೆ. ಯಾವಾಗ ಆತ್ಮ ನಿಷ್ಕ್ರಿಯ ಆಗುತ್ತೋ, ಆತ್ಮಕ್ಕೆ ಆ ಕಾರ್ಯಲ್ಲಿ ಇರ್ಲಿಲ್ಲ ಅಂದ್ರೆ, ಭಗವಂತನ ಸೇವೆಯಲ್ಲಿ ತೊಡಗ್ಲಿಲ್ಲ ಅಂದ್ರೆ, ಆತ್ಮ ನಿರಂತರವಾಗಿ ಭಗವಂತನ ಸೇವೆಯಲ್ಲಿ ತೊಡಗ್ಲಿಲ್ಲ ಅಂತಂದ್ರೆ ಇವೆಲ್ಲ ಶುರುವಾಗ್ತವೆ. ಅದು ಆತ್ಮ ಭಗವಂತನ ಸೇವೆಯಲ್ಲಿ ಇಲ್ದೇ ಇರೋದೇ ರೋಗಗ್ರಸ್ತ ಸ್ಥಿತಿ. ಸೊ ಇದು ರೋಗಗ್ರಸ್ತ ಸ್ಥಿತಿ ಅಂತಂದ್ರೆ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೋತೀವಿ, ಅದು ಈ ಕ್ರಿಯೆಗೆಲ್ಲ ವಿರುದ್ಧವಾಗಿರೋದು, ಅದು ಆರೋಗ್ಯ ಸ್ಥಿತಿ ಆಗಿರುವಂಥದ್ದು. ಸೊ ನಿದ್ರೆ ಅಂತೀವಲ್ಲ, ಈ ನಿದ್ರೆ ಆಕ್ಟಿವ್ ಇಲ್ದಿರೋಂಥ ಸ್ಥಿತಿ. ಸೊ ಇದೆಲ್ಲರಿಗೂ ದೊಡ್ಡ ಒಂದು ರೋಗ ಏನು? ನಿದ್ರಾ ರೋಗ. ಸೊ ಅದು ಆತ್ಮನ ಕ್ರಿಯೆಯಲ್ಲಿ ಇಟ್ಕೊಳ್ಳೋಂಥ ಕ್ರಿಯೆ. ಆತ್ಮನ ಯಾವಾಗಲೂ ಕ್ರಿಯಾ ರೂಪದಲ್ಲಿರ್ಬೋದು. ರಾಜಸ ತಾಮಸ ಗುಣಗಳ ಈ ಎಲ್ಲಾ ಪರಿಣಾಮಗಳನ್ನು ಪೂರ್ಣವಾಗಿ ತೊಡೆದು ಹಾಕುವುದರ ಮೂಲಕವೇ ಭಕ್ತಿ ಸೇವೆಯ ಫಲ ಸುವ್ಯಕ್ತವಾಗುತ್ತದೆ. ಸೊ ಆತ್ಮ ರಜೋಗುಣ ತಮಗುಣ ಬಿಟ್ಟು ನಾವು ಅದರಿಂದ ಮೇಲ್ಗಡೆ ಭಕ್ತಿಯುತ ಸೇವೆ ಮಾಡಿದಾಗ, ಅದು ಸತ್ವಗುಣದಲ್ಲಿ ಮಾಡಿದಾಗ ಇದೆಲ್ಲ ಪೂರ್ಣವಾಗಿ ತೊಳೆದು. ಹೌದು.
ಭಕ್ತನು ಒಮ್ಮೆ ಸ್ವತ್ವ ಸ್ಥಿತಿಗೆ ಒಳಗಾದ ಮೇಲೆ ವಾಸುದೇವನ ಸ್ಥಾನಕ್ಕೆ ಪ್ರಗತಿಯನ್ನು ಸಾಧಿಸುತ್ತಾನೆ. ಅವಾಗಲೇ ಹೇಳಿದೆ ನಾನು, ಏನು ಸತ್ವಗುಣದಲ್ಲಿ ಭಗವಂತನ ಪಡೆದಂತ ಸ್ಥಿತಿ ಅಲ್ಲ ಅದು. ಸತ್ವಗುಣದಲ್ಲಿ ಇಟ್ಕೊಂಡು ಭಗವಂತನ ಸೇವೆ ಮಾಡ್ತಾ ಇರ್ತಾನೆ. ಸತ್ವಗುಣದಲ್ಲಿ ಇವಾಗ ಪ್ರಾಕ್ಟೀಸ್ ಮಾಡ್ಬೇಕು ಅವನು. ಬಂದ ಸತ್ವ ಸ್ಥಿತಿಗೆ ಒಳಗಾದ ಮೇಲೆ ವಾಸುದೇವನ ಸ್ಥಾನಕ್ಕೆ ಏರಲು ಮತ್ತಷ್ಟು ಪ್ರಗತಿನ ಶುರು ಮಾಡ್ತಾನೆ. ಸತ್ವಗುಣಕ್ಕೆ ಬರ್ತಾನೆ. ಈ ಸ್ಥಿತಿಗೆ ಬಂದಾಗ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಅಚಂಚಲವಾಗಿ ಅವನ ಹೃದಯದಲ್ಲಿ ಉಳ್ಕೊಂಡಾಗ ಅವನು ಅದೇ ಸ್ಥಿತಿನ ಮುಂದುವರ್ಸ್ಕೊಂಡು ಬಂದಾಗ ಅವನು ಏನಾಗ್ತಾನೆ, ವಾಸುದೇವನ ಪಡೆಯಕ್ಕೋಸ್ಕರ ಮತ್ತಷ್ಟು ಪ್ರಗತಿನ ಮಾಡ್ತಾ ಹೋಗ್ತಾನೆ. ಅದೇ ಅಮಿಶ್ರ ಸತ್ವಸ್ಥಿತಿ ಅಥವಾ ಶುದ್ಧ ಸತ್ವಸ್ಥಿತಿ. ಯಾವಾಗ ನಾವು ಭಗವಂತನ ಪೂರ್ಣ ಪ್ರಮಾಣದಲ್ಲಿ ಸೇವೆ ತೊಡಗ್ತೀವಿ, ವಾಸುದೇವನ ಸ್ಥಾನಕ್ಕೆ ಎರಲೆ ಮಾಡಕ್ಕೆ ಹೋಗ್ತೀವೋ ಅದೊಂದು ಶುದ್ಧ ಸತ್ವಸ್ಥಿತಿ. ಸತ್ವಗುಣ ಇತ್ತು ಅವಾಗ, ಸತ್ವಗುಣಕ್ಕೆ ಬಂದು ನಿಂತ್ಕೊಂಡ, ಸತ್ವಗುಣದಿಂದ ಅವನು ವಾಸುದೇವನ ಪೂಜೆ ಮಾಡಕ್ ಶುರು ಮಾಡ್ತಾ ವಾಸುದೇವನ ಮತ್ತು ಪಡೆಯಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾನೆ. ಸೊ ಈ ಸ್ಥಿತಿಗೆ ಏನಾಗ್ತೀವಿ, ಹರೇ ಕೃಷ್ಣ. ಸೊ ಶುದ್ಧ ಸತ್ವಸ್ಥಿತಿಯೇ ಬರುತ್ತೆ. ಈ ಶುದ್ಧ ಸತ್ವಸ್ಥಿತಿಯಲ್ಲಿ ಮಾತ್ರ ಭಗವಂತನ ಮೇಲಿನ ಶುದ್ಧ ಪ್ರೇಮದ ಪ್ರಭಾವದಿಂದ ಸದಾ ಕೃಷ್ಣನ ಸಾಕ್ಷಾತ್ತಾಗಿ ನೋಡಬಹುದು. ಸೊ ಯಾವಾಗ ಶುದ್ಧ ಸತ್ವಸ್ಥಿತಿ ಇರುತ್ತೋ ಆ ಸ್ಥಿತಿಯಲ್ಲಿ ಭಗವಂತನ ಶುದ್ಧ ಪ್ರೇಮದ ಪ್ರಭಾವದಿಂದ, ಭಗವಂತನ ಮೇಲಿರುವಂಥ ಶುದ್ಧ ಪ್ರೇಮದ ಪ್ರಭಾವದಿಂದ ಭಗವಂತನ ನಾವು ಸದಾ ಕೃಷ್ಣನ ಸಾಕ್ಷಾತ್ತಾಗಿ ನೋಡಬಹುದು. ಸೊ ಈ ರೀತಿಯಲ್ಲಿ ಭಕ್ತನು ಸದಾ ಶುದ್ಧ ಸತ್ವ ಸ್ಥಿತಿಯಲ್ಲಿ ಇರುತ್ತಾನೆ. ಆದ್ದರಿಂದ ಅವನು ಯಾರಿಗೂ ಹೈತವನ್ನೆಸಗುವುದಿಲ್ಲ. ಈ ವ್ಯಕ್ತಿ ಏನಾಗಿರ್ತಾನೆ, ಈ ಥರ ಇರೋನು ಯಾರಿಗೂ ಕೂಡ ಅವನು ಹೈತನ ಇಟ್ಕೋದಿಲ್ಲ. ಹಿತ ಇಲ್ದೇ ಇರೋದ್ ಕೆಲಸನ ಅವನು ಮಾಡಲ್ಲ. ಆದರೆ ಭಕ್ತನಲ್ಲದವನು ವಿದ್ಯಾವಂತನಾಗಿದ್ದರೂ ಸದಾ ಅಹಿತವನ್ನೆಸಗುವನು. ಇದಕ್ಕೆ ವಿರುದ್ಧವಾಗಿರೋನು ಯಾವಾಗ್ಲೂ ಹೈತನೇ ಎಸಗ್ತಾನೆ ಪ್ರತಿಯೊಬ್ಬರಿಗೂ ಅಂತ. ಭಕ್ತನು ಮೂರ್ಖನು ವಿಲಾಸಿಯೂ ಆಗಿರಲಾರ. ಭಕ್ತ ಏನಾಗಿರ್ತಾನೆ, ಮೂರ್ಖನೂ ಆಗಿರಲ್ಲ, ವಿಲಾಸಿ. ವಿಲಾಸಿ ಅಂತಂದ್ರೆ ಸೋಂಬೇರಿತನದಿಂದ ವಿಲಾಸ ರೂಪದಲ್ಲಿ ಅವನ ಕಾಲ ಕಳಿಯೋದಿಲ್ಲ. ಹಾನಿಕರನು ಮೂರ್ಖನು ವಿಲಾಸಿಯೂ ಆದವನು ಭಗವಂತನ ಭಕ್ತನಾಗಲಾರ. ಅಕಸ್ಮಾತ್ ಒಬ್ಬ ಹಾನಿಕರ ಮಾಡೋನು ಮೂರ್ಖ ಆಗಿರ್ತಾನೆ, ಇಲ್ಲ ವಿಲಾಸಿ ತುಂಬಾ ಭೋಗ ಜೀವನನ ವಿಲಾಸವಾಗಿ ಕಳೀತಾ ಇರ್ತಾನೆ, ಅವನು ಭಗವಂತನ ಭಕ್ತ ಆಗಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ. ಆ ಥರ ಇರೋನು, ಹಾನಿಕಾರಕ ಆಗಿರೋನು ಭಕ್ತ ಆಗಕ್ಕಾಗೋದಿಲ್ಲ, ಮೂರ್ಖನೂ ಕೂಡ ಆಗಲ್ಲ. ಸೊ ಭಕ್ತ ಆದವನಿಗೆ ಮೂರ್ಖತನ ಎಲ್ಲಿರುತ್ತೆ? ಮೂರ್ಖತನ ಇರಲ್ಲ. ಬಾಹ್ಯ ವೇಷದಿಂದ ಅವರು ತಮ್ಮನ್ನು ಭಕ್ತರೆಂದು ಪ್ರಚಾರ ಮಾಡಿಕೊಳ್ಳಬಹುದು ಅಷ್ಟೇ. ಯಾರೋ ಈ ತರ ಭಕ್ತ ಅಂತ ಅವರು ಬೇರೆ ಜನ ಪ್ರಚಾರ ಮಾಡ್ಕೋಬಹುದು. ಆದರೆ ಭಕ್ತನು ಸದಾ ಭಗವಂತನ ಎಲ್ಲಾ ಉತ್ತಮ ಗುಣಗಳಿಂದ ಭೂಷಿತನಾಗಿರುತ್ತಾನೆ. ಒಬ್ಬ ವ್ಯಕ್ತಿ ಭಕ್ತ ಅಂತ ಗುಣ ಮಾಡಕ ಅವನ ಗುಣದಿಂದ ಅವನನ್ನು ನಾವು ಉಳಿಬೇಕು. ಅವನ ತಿಲಕ್ಕು, ಅವನ ಶಿಕ್ಕ, ಅವನ ಬಟ್ಟೆ ವೇಷಗಳಿಂದ, ಅವನ ಮಾತಿಂದ ಅಳಿಬಾರ್ದು. ಗಡ್ಡ ತುಂಬಾ ದೊಡ್ಡ ಗಡ್ಡ ಬಿಟ್ಕೊಂಡು ಕಾವಿ ಬಟ್ಟೆ ಹಾಕೊಂಡಿರಲ್ಲ ಭಕ್ತರಲ್ಲ. ಸೊ ಅವನ ಗುಣ,
ಒಂದು ಗುಣದಿಂದ ನಾವು ಒಬ್ಬ ಭಕ್ತ ಇನ್ನು ಆ ಭಕ್ತ ಅಂತ ಅಳಿಬೇಕು ಅನ್ನೋ ಸದ್ಗುಣ, ಎಲ್ಲಾ ಸದ್ಗುಣಗಳಿಂದನೂ ಭೂಷಿತ ಆಗಿರ್ತಾನೆ ಭಕ್ತ ಆಗಿರೋ. ಅಂತಹ ಗುಣಾರತೆ ಪ್ರಮಾಣದಲ್ಲಿ ಭಿನ್ನವಾಗಿರಬಹುದು. ಸೊ ಆದರೆ ಗುಣಾತ್ಮಕವಾಗಿ ಭಗವಂತ ಮತ್ತು ಅವನ ಭಕ್ತರು ಒಂದೇ ಆಗಿರುತ್ತಾರೆ. ಗುಣದಲ್ಲಿ ಗುಣಾತ್ಮ ಅಂದ್ರೆ ಗುಣದಲ್ಲಿ ಒಂದೇ ಆಗಿರ್ತಾರೆ, ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾರೆ. ಗುಣದಲ್ಲಿ ಮಾತ್ರ ಭಗವಂತ ಮತ್ತೆ ಭಕ್ತ ಗುಣ ಒಂದೇ. ಸೊ ಭಗವಂತನಿಗೂ ಭಕ್ತನಿಗೂ ಗುಣದಲ್ಲಿ ಒಂದೇ ಅಂದ್ರೆ ಭಗವಂತನಿಗೂ ಕರುಣೆ ಇದೆ, ಅವನ ಲೆವೆಲ್ಗೆ ಅವನು ಕರುಣೆ ತೋರಿಸ್ತಾನೆ. ಭಕ್ತನಿಗೂ ಕರುಣೆ ಇದೆ, ಭಕ್ತನ ಅವನ ಲೆವೆಲ್ಗೆ ಅವನು ಕರುಣೆ ತೋರಿಸ್ತಾನೆ. ನೋಡಿ, ಭಕ್ತ ಆಗಿರೋನು ಕೂಡ ಎಲ್ಲರಿಗೂ ಕೂಡ ಅವನು ಪ್ರಸಾದ ಹಂಚ್ತಾನೆ, ಎಲ್ಲರಿಗೂ ಕೂಡ ಪ್ರವಚನ ಮಾಡ್ತಾನೆ. ಸೊ ಆದರೆ ಭಗವಂತ ಆಗಿರೋನು ಏನು ಮಾಡ್ತಾನೆ, ಹೋಲ್ಸಲಿಗೆ ಎಲ್ಲರಿಗೂ ಬೇಕಾದ್ರೆ ಮಾಡ್ಬಿಡ್ಬೋದು. ಸೊ ಅವನು ಯಾವತ್ತೋ ಒಂದಿನ ಭಗವದ್ಗೀತೆ ಹೇಳಿ ಇವತ್ತು ಪ್ರಚಾರ ಆಗ್ತಾ ಇದೆ. ಸೊ ಭಕ್ತ ಮಾಡಿದಂಗೆ ಆಗುತ್ತೆ, ಎಷ್ಟು ಜನ ಕೇಳ್ತಾನೋ ಅಷ್ಟು ಜನ ಕೇಳ್ಬೋದು. ಭಗವಂತ ಕರುಣೆಯಿಂದ ಇಡೀ ಪ್ರಪಂಚಕ್ಕೆ ಮಳೆ ಸುರಿಸ್ತಾನೆ. ಆ ಮಳೆಯಿಂದ ಎಲ್ಲರೂ ಅನ್ನ ಬೆಳ್ಕೊಂಡು ಊಟ ಇದು ಮಾಡ್ತಾ ಇದ್ದಾರೆ ಅಲ್ವಾ, ಬದುಕ್ತಾ ಇದ್ದಾರೆ. ಆದರೆ ಭಕ್ತ ಆಗಿರೋನು ಕೂಡ ಇಡೀ ಪ್ರಪಂಚಕ್ಕೆ ಮಳೆ ಸುರಿಸೋಕ್ಕಾಗತ್ತ? ಅವನು ಏನೋ ಒಂದು ಬೋರ್ ಹಾಕ್ಬಿಟ್ಟು ಇಷ್ಟಾಗ್ಲಿಕ್ಕೆ ನಿಮ್ಮ ಹತ್ರ ನೀರು ಕೊಡ್ಬೋದು, ಇಲ್ಲ ಒಂದು ಡ್ಯಾಮ್ ಕಟ್ಬಿಟ್ಟು ಅಷ್ಟಾಗ್ಲಿಕ್ಕೆ ನೀರು ಕೊಡ್ಬೋದು ಅಷ್ಟೇ ಅಲ್ವಾ. ಸೊ ಅಂದ್ರೆ ಕರುಣೆ ಗುಣ ಒಂದೇ, ಗುಣ ಇದೆ, ಬಟ್ ಪ್ರಮಾಣಕ್ಕೆ ತಕ್ಕನಾಗಿ ಅವನು ಕೆಲಸ ಕಾರ್ಯ ಮಾಡ್ಬೇಕಾಗತ್ತೆ. ಸೊ ಪ್ರಮಾಣದಲ್ಲಿ ಬೇರೆ, ಗುಣದಲ್ಲಿ ಒಂದೇ ಭಗವಂತ ಮತ್ತೆ ಭಕ್ತ ಆತ್ಮ. ಹಾನಿಕರು ಮೂರ್ಖನ ವೇಷ, ಬಾಹ್ಯ ವೇಷದಿಂದ ಅವರು ತಮ್ಮನ್ನು ಭಕ್ತರೆಂದು ಪ್ರಚಾರ ಮಾಡಿಕೊಳ್ಳುವುದು ಅಷ್ಟೇ. ಭಕ್ತನು ಸದಾ ಭಗವಂತನ ಎಲ್ಲಾ ಉತ್ತಮ ಗುಣಗಳಿಂದ ಭೂಷಿತನಾಗಿರುತ್ತಾನೆ. ಅಂತಹ ಗುಣಾರ್ಣತೆ ಪ್ರಮಾಣದಲ್ಲಿ ಭಿನ್ನವಾಗಿರಬಹುದು, ಆದರೆ ಗುಣಾತ್ಮಕ ಅವನ ಭಗವಂತ ಮತ್ತು ಅವನ ಭಕ್ತರು ಒಂದೇ ಆಗಿರುತ್ತಾರೆ. ಗುಣದಲ್ಲಿ ಮಾತ್ರ ಭಗವಂತ ನಾನು ಒಂದೇ, ಆತ್ಮ ಮತ್ತೆ ಪರಮಾತ್ಮ ಒಂದೇ. ಆದರೆ ಆತ್ಮ ಅಣು, ಪರಮಾತ್ಮ ವಿಭು, ಇಷ್ಟೇ ವ್ಯತ್ಯಾಸ. ಸಮುದ್ರದ ಹನಿ ಅಂತ ಇಟ್ಕೊಳ್ಳಿ. ಭಗವಂತ ಸಮುದ್ರ ಇದ್ದಂಗೆ, ಆತ್ಮ ಬಂದು ಒಂದು ಹನಿ ಇದ್ದಂಗೆ. ಆತ್ಮ ಸಮುದ್ರದ ನೀರು ಎಷ್ಟಿದೆ ಅಗಾಧವಾಗಿ, ಅದೇ ಒಂದು ಹನಿ ನೀರು ಎಷ್ಟಿದೆ ಸಮುದ್ರದ ನೀರು ಕಡಿಮೆ. ಸೊ ಅಷ್ಟೇ ಪ್ರಮಾಣದಲ್ಲಿ ವ್ಯತ್ಯಾಸ ಹೊರತು ಇಬ್ರು ಒಂದೇ. ಆಕ್ಚುಲಿ ನಾವು ಸಣ್ಣ ಆತ್ಮ, ನಾವು ಕೃಷ್ಣನೇ. ಆತ್ಮದಿಂದ ಪ್ರತಿಯೊಬ್ರು ಕೂಡ ಕೃಷ್ಣರೇ, ಆತ್ಮಸ್ವರೂಪಿಯಾಗಿ. ಸೊ ಆದ್ರೆ ಆತ್ಮ ಎಷ್ಟು ತುಂಬಾ ಟೈನಿ, ತುಂಬಾ ಸಣ್ಣ ಅಲ್ವಾ, ಅದಕ್ಕೆ ಅವಾಗವಾಗ ಅಜ್ಞಾನ, ಕವಿತೆ, ಸೊ ಈ ಭೌತಿಕ ಪ್ರಪಂಚದಲ್ಲಿ ಬೀಳುತ್ತೆ. ಸೊ ಅದನ್ನ ಮತ್ತೆ ತಿರ್ಗಾ ನಾವು ಎಚ್ಚೆತ್ಕೊಂಡು ಭಗವಂತನ ಧಾಮಕ್ಕೆ ಮತ್ತೆ ತಿರ್ಗಿ ಕೃಷ್ಣನ ಬಳಿಗೆ ಹೋಗ್ಬೋದು. ಸೊ ಈ ತರ ಚೇಂಜ್ ಆಗ್ತಾನೆ, ಸಂತುಷ್ಟ ಆಗ್ತಾನೆ. ಸೊ ಸಂತುಷ್ಟ ಆಗ್ಬೇಕಾ, ನಾವು ಭಗವಂತನ ಭಕ್ತರಾಗಬೇಕು, ಸತ್ವಗುಣದಲ್ಲಿ ನೆಲೆಸ್ಬೇಕು, ಶುದ್ಧ ಸತ್ವಕ್ಕೆ ಇರಬೇಕು, ಸಂತುಷ್ಟಿನ ಪಡಿತೀವಿ. ತುಂಬ ತೃಪ್ತಿ ಬೇಕು ಜೀವನದಲ್ಲಿ, ಆನಂದ ಬೇಕು, ನೆಮ್ಮದಿ ಬೇಕು ಅಂದರೆ ಭಗವಂತನ ಭಕ್ತರಾಗಬೇಕು. ಆವಾಗ ಮಾತ್ರ ನಮಗೆ ಪೂರ್ಣ ಆನಂದ, ತೃಪ್ತಿ, ಸಂತುಷ್ಟ. ಇಲ್ಲ ಮತ್ತೆ ಮತ್ತೆ ತಿರ್ಗಾ ನೋಡಿ, ನೀವೇನಾದ್ರೂ ಭಗವಂತನ ಭಕ್ತರಾಗಿಲ್ಲ ಅಂದ್ರೆ ನೀವಿಲ್ಲ ರಜೋಗುಣ ತಮಗುಣ ಎರಡರಲ್ಲಿ ಒಂದಿರ್ಲೇಬೇಕು. ಶುದ್ಧ ಸತ್ವಗುಣಕ್ಕೂ ಬರೋಕ್ಕಾಗಲ್ಲ. ಸತ್ವಗುಣದಲ್ಲಿ ಇರ್ತಾರೆ, ಅದು ಫಾಲ್ಸ್ ಸತ್ವಗುಣ ಆಗಿರುತ್ತೆ. ಸತ್ವಗುಣದಲ್ಲಿ ಅಂತಂದ್ರೆ, ಸತ್ವಗುಣ ಅಂತಂದ್ರೆ ಎಲ್ಲರಿಗೂ ಒಳ್ಳೇದು ಮಾಡೋಂಥದ್ದು. ಸತ್ವಗುಣ ಇರ್ತಾರೆ, ಅವ್ರು ಒಳ್ಳೇದು ಮಾಡ್ಕೊತಾರೆ, ಇನ್ನೊಬ್ರಿಗೆ ಒಳ್ಳೇದು ಮಾಡಲ್ಲ. ಅಲ್ಲಿ ಸತ್ವಗುಣ, ಕೆಲವು ಜನ ಸತ್ವಗುಣದಲ್ಲಿ ಇರ್ತಾರೆ, ನೋಡಕ್ ಮಾತ್ರ ಸತ್ವಗುಣ ತರ ಇರ್ತಾರೆ. ನೋಡಿ ಈಗ ಈ ಪ್ರೊಫೆಸರ್ಸು ಇವರು ಯಾವ ಥರ ಇರ್ತಾರೆ, ಯಾರ ಜೊತೆನೂ ಮಾತಾಡಲ್ಲ, ಮೌನವಾಗಿರ್ತಾರೆ, ಯಾವಾಗ್ಲೂ ಒಂಥರ ನಾರ್ಮಲ್, ನೋಡೋಕ್ಕೂ ತುಂಬ ಸ್ಮಾರ್ಟ್ ಆಗಿರ್ತಾರೆ, ಎಲ್ಲ ಒಂಥರ ಸತ್ವಗುಣದಲ್ಲಿ ಇದ್ದಂಗೆ ಇರ್ತಾರೆ. ಆದರೆ ಅವರು ಯಾರಿಗೂ ಸಹಾಯ ಮಾಡೋಂಥ ಗುಣ ಇರಲ್ಲ. ಸತ್ವಗುಣದ ಇನ್ನೊಂದು ಗುಣ ಏನಂತಂದ್ರೆ, ಪ್ರತಿಯೊಬ್ಬರಿಗೂ ಅವರು ಸಹಾಯ ಮಾಡೋ ಮೂಡಲ್ಲಿ ಇರ್ಬೇಕು, ಅದೊಂದು. ಸೊ ಆದ್ರೆ ಅವರು ಸಹಾಯ ಮಾಡಲ್ಲ, ಸತ್ವಗುಣದಲ್ಲಿ ಇರ್ತಾರೆ ಅಷ್ಟೇ. ಅಂದ್ರೆ ಯಾವ್ದೋ 1-2 ವಿಷಯದಲ್ಲಿ ಮಾತ್ರ ಸತ್ವಗುಣನ ಫಾಲೋ ಮಾಡ್ತಾ ಇರ್ತಾರೆ, ಇನ್ನೆರಡು ವಿಷಯದಲ್ಲಿ ಅವರು ಕೂಡ ರಜೋಗುಣದಲ್ಲಿ ಇರ್ತಾರೆ. ಸೊ ಕೆಲವು ಜನ ರಜೋಗುಣದಲ್ಲೂ ಕೂಡ ಸತ್ವಗುಣದ ಪ್ರಭಾವ ತೋರಿಸ್ತಾರೆ, ಬಟ್ ಪ್ರಾಮಿನೆಂಟ್ ಆಗಿ ಅವ್ರಿಗೆ ರಜೋಗುಣ ಇರುತ್ತೆ. ತಮಗುಣದವರು ಅಷ್ಟೇ, ತುಂಬಾ ನೋಡಿ, ತಮಗುಣದವನು ಕುಡ್ದಿರ್ತಾನೆ ಅಂತ ಇಟ್ಕೊಳ್ಳಿ, ಬೇಕಾದ್ರೆ ದಾನ ಮಾಡ್ತಾನೆ ಎಲ್ಲಿಗೆ, ಎಷ್ಟು ಬೇಕಾದ್ರೆ ಅವನು. ಆ ದಾನಕ್ಕೆ ಏನ್ ಬೆಲೆ ಇದೆ? ದಾನ ಯಾವ ತರ ಮಾಡ್ತಾನೆ, ಇನ್ನೊಬ್ಬನಿಗೆ ಅದೇ ಲಿಕ್ಕರ್ ಅವ್ನು ಕುಡ್ದಿರೋದು ಬ್ರ್ಯಾಂಡ್ ತಗೊಳಕ್ಕೋಸ್ಕರ ದಾನ ಮಾಡ್ತಾನೆ. ಅವನ್ ತಮ್ಮ ಗುಣದಲ್ಲಿ ಅವನು ಇನ್ನೊಂದೇನೋ ಇದ್ ಮಾಡ್ತಾ ಇರ್ತಾನೆ, ಅದನ್ನ ಬೇಕಾದ್ರೆ ಮಾಡಕ್ಕೆ ಪ್ರೇರೇಪಣೆ ಕೊಡ್ತಾನೆ, ಅದ್ನ ಮಾಡಕ್ಕೆ ದುಡ್ಡು ಕೊಡ್ತಾನೆ. ಅದೇ ಅವನ ಹತ್ರ ಬಂದ್ಬಿಟ್ಟು ಯಾರೋ ಒಟ್ಕಿಲ್ಲ ಊಟಕ್ಕೆ ಕಾಸು ಕೊಡಿ ಅಂತ ಯಾವನಾರು ಪಾಪ ತಿರ್ಕ ಬಂದ್ರೆ ಅವನು ಕೊಡ್ತಾನೆ, ಅವನು ಕೊಡೋದಿಲ್ಲ.
ತಮ್ಮ ಗುಣದಲ್ಲಿ ಇರೋನು ಬೇಕಾದ್ರೆ ಅವ್ನು ಕುಡಿತಾ ಇರ್ತಾನೆ, ಡ್ರಿಂಕ್ಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಆ ಡ್ರಿಂಕ್ಸ್ ಇನ್ನೊಬ್ಬ ಬಂದ್ಬಿಟ್ಟು ಡ್ರಿಂಕ್ಸ್ ಬೇಕಾದ್ರೆ ಕೊಡ್ತಾರೆ, ಆದ್ರೆ ಇಲ್ಲಿ ಕೊಡಲ್ಲ. ಸೊ ಈ ತರ ನಾವು ತಿಳ್ಕೋಬೇಕಾಗಿರೋ ಸತ್ವ ಗುಣದಲ್ಲಿ ಇರಬೇಕು. ಅದನ್ನ ಶುದ್ಧ ಸತ್ವಕ್ಕೆ ಏರಿಸ್ಬೇಕು. ಶುದ್ಧ ಸತ್ವಕ್ಕೆ ಭಗವಂತನ ಸೇವಾ ಗುಣಕ್ಕೆ ಏರಿಸಿದಾಗ ಮಾತ್ರ ನಮಗೆ ಇದರಲ್ಲಿ ಆನಂದ. ಸೊ ಇದು ಮತ್ತೆ ತಿರ್ಗಿ ಇನ್ನೊಂದು ಸ್ಟೆಪ್ ಇದೆ, ಅದೇನು ಅಂತ ಇನ್ನ 2 ಸ್ಟೆಪ್ ಇದೆ, ಆವಾಗ ಏನಾಗ್ತಾನೆ ಅಂತ ನೋಡಿ. ಓಕೆ, ಇಲ್ಲಿ ಅನಿಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಪ್ರಶ್ನೆ ಇದ್ರೆ ಕೇಳ್ಬೋದು, ವಿಷಯ ಇದ್ರೆ ಹೇಳಿ. ಹರೇ ಕೃಷ್ಣ.